ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवतीरुत्तमश्लोके भक्तिर्भवति नस्तुति। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಸಂಪುಟ 5 ಅಧ್ಯಾಯ 21 ಶ್ಲೋಕ 98. ಕೃಷ್ಣನ ಅಪಾರ ಶಕ್ತಿಗಳು ಅಮೃತ ಸಮುದ್ರದಂತಿವೆ. ಆ ಸಮುದ್ರದಲ್ಲಿ ಸ್ನಾನ ಮಾಡಲಾಗುವುದಿಲ್ಲವಾದ್ದರಿಂದ ನಾನು ಅದರ ಒಂದು ಹನಿಯನ್ನು ಮಾತ್ರ ಸ್ಪರ್ಶಿಸಿದ್ದೇನೆ. ಕೃಷ್ಣನ ಅಪಾರ ಶಕ್ತಿಗಳು ಅಮೃತ ಸಮುದ್ರ. ಸಮುದ್ರದಲ್ಲಿ ಸ್ನಾನ ಮಾಡೋದಕ್ಕಾಗೋದಿಲ್ವಂತ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ, ಒಂದು ಹನಿಯನ್ನು ಮಾತ್ರ ನಾನು ಸ್ಪರ್ಶಿಸಿದ್ದೇನೆ. ನೋಡಿ ಎಷ್ಟು ಕೃಷ್ಣನಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ. ನಮಗೆ ಅವನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನ ಐಶ್ವರ್ಯಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ವರ್ಣಿಸುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಕೃಷ್ಣನನ್ನು ಕುರಿತ ಪ್ರೇಮವು ಜಾಗೃತವಾಯಿತು. ಮಾಧುರ್ಯ ಪ್ರೇಮದ ಸವಿಯಲ್ಲಿ ಅವರ ಮನಸ್ಸು ತಲ್ಲೀನವಾಯಿತು. ಅವರು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು ಉದಾಹರಿಸಿದರು. ಇದು ಶುದ್ಧ ಭಕ್ತರ ಒಂದು ಗುಣಲಕ್ಷಣ. ಏನು ಅಂದ್ರೆ, ಕೃಷ್ಣನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ ತಕ್ಷಣ ಅವರು ಆ ಪ್ರೇಮದ ಸವಿಯಲ್ಲಿ ಅವರ ಮನಸ್ಸು ತಲ್ಲೀನವಾಗೋಗುತ್ತೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಮಾಧುರ್ಯ ಪ್ರೇಮದ ಸವಿಯಲ್ಲಿ ಅವರ ಮನಸ್ಸು ತಲ್ಲೀನವಾಗೋಯ್ತು. ಆಗ ಅವರು ಭಾಗವತದಿಂದ ಒಂದು ಶ್ಲೋಕವನ್ನ ಉದ್ಧರಿಸಿ ಹೇಳ್ತಾರೆ, ಯನ್ಮರ್ತ್ಯಲೀಲೌಪೈಕಂ ಸ್ವಯೋಗ ಮಾಯಾ ಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ದೇಃ ಪರಂ ಪದಂ ಭೂಷಣಾಂಗಂ. ಪ್ರಭು ಕೃಷ್ಣನು ತನ್ನ ಆಧ್ಯಾತ್ಮಿಕ ಶಕ್ತಿಯ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಐಹಿಕ ಜಗತ್ತಿನಲ್ಲಿ ತನ್ನ ಲೀಲೆಗಳಿಗೆ ಸರಿ ಹೊಂದುವಂತಹ ಒಂದು ರೂಪವನ್ನು ಅಭಿವ್ಯಕ್ತಿಸಿದನು. ಅವನಿಗೂ ಕೂಡ ಈ ರೂಪವು ಅದ್ಭುತವಾಗಿತ್ತು. ಅದು ಐಶ್ವರ್ಯ ಮತ್ತು ಸೌಭಾಗ್ಯದ ಪರಮಧಾಮವಾಗಿತ್ತು. ಅದರ ಅಂಗಗಳು ಎಷ್ಟು ಸುಂದರವಾಗಿದ್ದವೆಂದರೆ ಅವನ ದೇಹದ ವಿವಿಧ ಭಾಗಗಳಲ್ಲಿ ಧರಿಸಿದ ಆಭರಣಗಳ ಚೆಲುವಿಕೆಯನ್ನೇ ಹೆಚ್ಚಿಸಿದವು. 3ನೇ ಸ್ಕಂದದಿಂದ ಇದು ವಿದುರ ಮತ್ತು ಉದ್ಧವರ ನಡುವಣ ಸಂಭಾಷಣೆಯಲ್ಲಿ ಬರ್ತದೆ. ಯೋಗ ಮಾಯೆಯಿಂದ ಪ್ರದರ್ಶಿತವಾದ ಕೃಷ್ಣನ ರೂಪದ ಲೀಲೆಗಳ ವರ್ಣನೆಯನ್ನು ಉದ್ಧವನು ಹೀಗೆ ಪ್ರಾರಂಭಿಸುತ್ತಾನೆ. ವಿದುರ ಕೇಳ್ತಾನೆ ಕೃಷ್ಣನ ಬಗ್ಗೆ. ಆಗ ಉದ್ಧವ ವರ್ಣನೆಯನ್ನು ಪ್ರಾರಂಭ ಮಾಡ್ತಾನೆ ಈ ಶ್ಲೋಕದೊಂದಿಗೆ ಅಂತ ಹೇಳ್ತಾರೆ. ಏನ್ ಹೇಳ್ತಾ, ಪ್ರಭು ಕೃಷ್ಣನು ತನ್ನ ಆಧ್ಯಾತ್ಮಿಕ ಶಕ್ತಿಯ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಐಹಿಕ ಜಗತ್ತಿನಲ್ಲಿ ತನ್ನ ಲೀಲೆಗಳಿಗೆ ಸರಿ ಹೊಂದುವಂತ ಒಂದು ರೂಪವನ್ನು ಅಭಿವ್ಯಕ್ತಿಸಿದನು. ಯಾವ ತರ ರೂಪ ಅವಶ್ಯಕವಾಗಿದೆಯೋ ಅಂತಹ ರೂಪ, ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ರೂಪ. ಉದಾಹರಣೆಗೆ ನರಸಿಂಹ ಆಗಿ ಬಂದಾಗ ಅದು ಬೇರೆ ತರಹದ ರೂಪ, ಸ್ವಯಂ ಕೃಷ್ಣನ ರೂಪ ಬೇರೆ ತರಹದ ರೂಪ, ಮತ್ಸ್ಯಾವತಾರ ಇನ್ನೊಂದು ತರಹದ ರೂಪ. ಆದ್ರೆ ಲೀಲೆಗಳಿಗೆ ಸರಿ ಹೊಂದುವಂತಹ ರೂಪವನ್ನ ಭಗವಂತ ಸ್ವೀಕರಿಸ್ತಾನೆ. ಅವನಿಗೂ ಕೂಡ ಈ ರೂಪವು ಅದ್ಭುತವಾಗಿತ್ತು. ಸ್ವಯಂ ಕೃಷ್ಣನ ರೂಪ ಕೃಷ್ಣನಿಗೂ ಕೂಡ ಅದ್ಭುತವಾಗಿತ್ತು. ಹೇಳ್ತಾರೆ ಇದರಲ್ಲಿ ದ್ವಾರಕೆಯಲ್ಲಿ ಕೃಷ್ಣ
ತನ್ನ ಅರಮನೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ತಕ್ಷಣ ಒಂದು ಆ, ಗೋಡೆ ಅಂದ್ರೆ ಅಲ್ಲಿ ಎಲ್ಲ ಅಮೂಲ್ಯವಾದ ಆ, ರತ್ನ ಕಲ್ಲುಗಳಿಂದ ಮಾಡಲ್ಪಟ್ಟಿರುವಂತದ್ದು. ಅದು ಎಷ್ಟು ಎಂತಹ ಆ ವಿನ್ಯಾಸ ಅಂದ್ರೆ ಕೃಷ್ಣನ ಪ್ರತಿಬಿಂಬ ಅಲ್ಲಿ ಕಾಣ್ತಾ ಇದೆ, ಕನ್ನಡಿ ತರ. ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ದಾನೆ, ನಡ್ಕೊಂಡೋಗಿ ಸುಮ್ನೆ ಈ ಕಡೆ ನೋಡ್ತಾನೆ. ಜನ ಮಾಡ್ತಾರಲ್ಲ ಸಾಮಾನ್ಯ, ಕನ್ನಡಿ ಇದ್ರೆ ಕನ್ನಡಿಯನ್ನು ನೋಡ್ಕೋತಾ ಇರೋದು ಹಂಗೆ. ಸೊ ಅವನ್ ಈ ಕಡೆ ಹೋಗ್ತಾ ಇದ್ದಾನೆ, ತಕ್ಷಣ ಅವನ ಪ್ರತಿಬಿಂಬ ಕಂಡಂಗ ಆಯ್ತು. ಅವನ್ ಈ ಕಡೆ ನೋಡ್ತಾನೆ, ನೋಡಿ ಇದೇನಿದು, ಇಷ್ಟೊಂದು ಯಾರಿದು? ಕೃಷ್ಣನ್ಗೆ ಆಶ್ಚರ್ಯ ಆಗುತ್ತೆ, ಯಾರಿದು? ಇಂತಹ ಅದ್ಭುತವಾದ ಸೌಂದರ್ಯವನ್ನು ಹೊಂದಿರೋರು ಯಾರು? ಅಂತ ಅವನು ತನ್ನ ತನ್ನ ಸೌಂದರ್ಯವನ್ನು ನೋಡಿ ಅವನೇ ಬೆರಗಾಗ್ಬಿಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಅವನ ರೂಪ ಅವನಿಗೆ ಅದ್ಭುತವಾಗಿತ್ತು. ಅದು ಐಶ್ವರ್ಯ ಮತ್ತು ಸೌಭಾಗ್ಯದ ಪರಮಧಾಮ. ಸ್ವಯಂ ಕೃಷ್ಣನ ರೂಪ ಐಶ್ವರ್ಯ ಮತ್ತು ಸೌಭಾಗ್ಯದ ಪರಮಧಾಮ. ಅದರ ಅಂಗಗಳು ಎಷ್ಟು ಸುಂದರವಾಗಿದ್ದವೆಂದರೆ ಅವನ ದೇಹದ ವಿವಿಧ ಭಾಗಗಳಲ್ಲಿ ಧರಿಸಿದ ಆಭರಣಗಳ ಚೆಲುವಿಕೆಯನ್ನೇ ಅದು ಹೆಚ್ಚಿಸಿತು. ಸಾಮಾನ್ಯವಾಗಿ ಜನರು ಆಭರಣಗಳನ್ನ ತಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳಕ್ ಹಾಕೋತಾರೆ. ಇಲ್ಲಿ ಕೃಷ್ಣ ಹಾಕೊಂಡಿದ್ದ ಆಭರಣಗಳು ಅವನ ಸೌಂದರ್ಯದಿಂದ ಅವುಗಳ ಚೆಲುವಿಕೆ ಹೆಚ್ಚಾಗೋಯ್ತು. ನೋಡಿ ಎಷ್ಟು ಎಂತಹ ಅದ್ಭುತ ಸೌಂದರ್ಯ. ಕೃಷ್ಣನಿಗೆ ನಿಜವಾಗ್ಲೂ ಯಾವ ಆಭರಣಗಳ ಅವಶ್ಯಕತೆ ಇಲ್ಲ. ಆದ್ರೆ ಆಭರಣಗಳ ಚೆಲುವಿಕೆ ಹೆಚ್ಚಾಗತ್ತೆ ಕೃಷ್ಣನ ದೇಹದ ಮೇಲೆ ಆಭರಣಗಳು ಹಾಕಿದಾಗ. ಕೃಷ್ಣನ ಅನೇಕ ಲೀಲೆಗಳಿವೆ. ಅವುಗಳಲ್ಲಿ ಮಾನವ ರೂಪದಲ್ಲಿ ಅವನು ನಡೆಸಿದ ಲೀಲೆಗಳು ಅತ್ಯುತ್ತಮ. ಕೃಷ್ಣನ ಅನೇಕ ಲೀಲೆಗಳಿವೆ, ಅನೇಕ ರೂಪಗಳಿವೆ. ಪ್ರಾಣಿಯ ಶರೀರ ಅಂತ ಹೇಳಿದ್ರೆ ಪ್ರಾಣಿಗಳಂತಹ ಶರೀರವನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ವರಾಹ, ಮತ್ಸ್ಯ, ಕೂರ್ಮ. ಆದ್ರೆ ಅವುಗಳಲ್ಲಿ ಮಾನವ ರೂಪದಲ್ಲಿ ಅವನು ನಡೆಸಿದ ಲೀಲೆಗಳು ಅತ್ಯುತ್ತಮ. ಮಾನವ ಜೀವಿಯಾಗಿ ಅವನ ರೂಪವು ಅತ್ಯಂತ ಶ್ರೇಷ್ಠವಾದ ದಿವ್ಯ ರೂಪವಾಗಿದೆ. ಈ ರೂಪದಲ್ಲಿ ಅವನು ಒಬ್ಬ ಪಾಲಕ. ತನ್ನ ಕೈಯಲ್ಲಿ ಒಂದು ಕೊಳಲು ಹಿಡಿದುಕೊಂಡಿರುವ ಅವನು ನವ ಯೌವನದಿಂದ ಶೋಭಿಸುತ್ತಾನೆ. ಅವನು ನಾಟ್ಯದಲ್ಲಿ ಪ್ರವೀಣನೂ ಆಗಿದ್ದಾನೆ. ಮಾನವ ಜೀವಿಯಾಗಿ ಅವನ ಲೀಲೆಗಳಿಗೆ ಇವು ಎಲ್ಲಾ ಚೆನ್ನಾಗಿ ಸರಿಹೊಂದುತ್ತವೆ. ಕೃಷ್ಣನ ರೂಪ ಅವನ ಬಲಗೈನಲ್ಲಿ ಯಾವಾಗ್ಲೂ ಅವನೇನ್ ಇಟ್ಕೊಂಡಿರ್ತಾನೆ? ಬಲಗೈನಲ್ಲಿ ಕೊಳಲು. ಬಲಗೈನಲ್ಲಿ ಕೊಳಲು, ಎಡಗೈನಲ್ಲಿ ಏನ್ ಇಟ್ಕೊಂಡಿರ್ತಾನೆ? ಯಾರು ಗೊತ್ತು? ಕೊಂಬು ಮತ್ತೆ ಕೋಲು. ಹಸುಗಳನ್ನ ಮೇಯಿಸೋದಕ್ಕೆ ಉಪಯೋಗಿಸ್ತಾರೋ ಕೋಲು. ಮತ್ತೆ ಮಿಕ್ಕಿದ್ದೆಲ್ಲ ಹೆಚ್ಚು ಕಡಿಮೆ. ವಿಷ್ಣು ಕಿರೀಟ ಧರಿಸಿರ್ತಾನೆ, ಕೃಷ್ಣ ಪೇಟ ಧರಿಸಿರ್ತಾನೆ, ಪಗಡಿ ಪೇಟ. ಆಮೇಲೆ ಇನ್ನೇನು ಕೃಷ್ಣನ ರೂಪದ ವರ್ಣನೆ? ನವಿಲುಗರಿಯನ್ನ ಧರಿಸಿರ್ತಾನೆ. ಆಮೇಲೆ ಪೀತಾಂಬರಧಾರಿ. ಓಕೆ. ಆಮೇಲೆ ಮೇಲಿಂದ ಬರೋಣ. ಇನ್ನೇನಿದೆ? ತಲೆಯಲ್ಲಿ ಕಿವಿಗಳಲ್ಲಿ. ನನ್ಗಿಲ್ದೇ ಇರೋದು ಅವನಿಗಿದೆಯಲ್ಲ, ಕೂದ್ಲು. ಕಪ್ಪು ಗುಂಗುರು ಕೂದ್ಲು. ಆಮೇಲೆ ಕುಂಡಲ, ಕಿವಿ. ವನಮಾಲಿ ಅಂತ ವನಮಾಲಿ. ಓಕೆ. ಇನ್ನು ಆಕ್ಚುಲಿ ನಾವು ಪಾದದಿಂದ ಹೋಗ್ಬೇಕು, ಆದ್ರೆ ನವಿಲುಗೆರೆ ಆಯ್ತು. ನವಿಲುಗರಿ ಆಯ್ತು. ಆಮೇಲೆ
ಕೌಸ್ತುಭಹಾರ. ಅದಿನ್ನು ಕೆಳಗಡೆ ಬರ್ಬೇಕು. ಇನ್ನು ಪಗಡಿ ಆಯ್ತು, ಪ್ರಭು, ಪಗಡಿ ಕೊಳಲು. ಆಯ್ತಲ್ಲ, ಕೊಳಲು ಪ್ರಭು, ಅದಾಯ್ತು. ಕೊಳಲು. ನೀವೇನೋ ನಾನ್ ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ಲ ಅಥವಾ ನೀವು ಶ್ರವಣ ಮಾಡ್ತಾ ಇಲ್ಲ? ಎರಡರದೊಂದು. ನಾ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀರಾ. ಪ್ರಭುಜಿ ತಿಲಕ. ತಿಲಕ, ಓಕೆ, ತಿಲಕ. ಆಮೇಲೆ ಮುಖದ ವರ್ಣನೆ. ಏನಿದೆ ಕೃಷ್ಣನ ಮುಖದಲ್ಲಿ? ಕಮಲದಂತ ಕಣ್ಣುಗಳು. ಕಮಲದ ದಳದಂತ ಕಣ್ಣು. ಕಮಲದಂತ ಕಣ್ಣು ಅಲ್ಲ, ಕಮಲ ದಳಗಳಂತಹ ಕಣ್ಣು. ಕಣ್ಣುಗಳು. ಆಮೇಲೆ ಮೂಗು. ಎತ್ತರದ ಮೂಗು ಅಂತಾರೆ, ಅಂದ್ರೆ ಒಂಥರ ಮೇಲೆ. ಆಮೇಲೆ ತುಟಿ. ಮಂದಹಾಸ. ತುಟಿ ಬಿಂಬ ಹಣ್ಣಿನಂತಹ ಕೆಂಪು ತುಟಿ. ಆಮೇಲೆ ಹಲ್ಲು. ಹಲ್ಲು ಯಾವ್ದಕ್ಕೆ ಹೋಲಿಸ್ತಾರೆ? ದಾಳಿಂಬೆ ಬೀಜದಂತದ್ದು. ದಾಳಿಂಬೆ ಬೀಜದಂತ. ದಾಳಿಂಬೆ ಬೀಜ, ದಾಳಿಂಬೆ ಬೀಜ. ಆಮೇಲೆ ನೀನು ನಗು. ನಗು ಎಲ್ಲಕ್ಕಿಂತ ಸುಂದರವಾದದ್ದು. ಮತ್ತೆ ಕಣ್ಣುಗಳಲ್ಲಿ ಕೃಷ್ಣ ಏನ್ ಮಾಡ್ತಾನೆ? ಕಣ್ಣುಗಳಲ್ಲಿ ಕೃಷ್ಣನ ಓರೆ ನೋಟ. ಸೀದಾ ನೋಡಲ್ಲ. ಓರೆ ನೋಟ. ಮತ್ತೆ ಅವನ ಸೌಂದರ್ಯ, ಮುಖದ ಸೌಂದರ್ಯ. ಮುಗುಳ್ ನಗ್ತಾ ಇರ್ತಾರೆ. ಯಾವಾಗ್ಲೂ ನಗು. ಕೃಷ್ಣನ ಮುಗುಳು ನಗೆ. ಯಾವಾಗ್ಲೂ ನಮಗೆ ಯಾವುದೇ ಜೀವನದಲ್ಲಿ ಏನಾದ್ರೂ ದುಃಖ ಇದ್ರು ಕೂಡ ನಮಗೆ ಅದೊಂದು ಕೃಷ್ಣನ ನಗುವನ್ನ ಜ್ಞಾಪಿಸ್ಕೋಬೇಕಷ್ಟೆ. ಇದು ಹೀಗೆ ನಾವು ಭಗವಂತನ ರೂಪದ ಒಂದು ಸ್ಮರಣೆ ಇದು. ಸ್ಮರಣಂ ನೆನಪಿಸ್ಕೊಳ್ಳಬೇಕು. ಇಷ್ಟೊಂದು ಕಷ್ಟ ಪಡ್ಬಾರ್ದು. ಚಕ 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 ಅಂತ ಒಂದಾದ್ಮೇಲೆ ಒಂದು ಬರ್ತಾ ಇರ್ಬೇಕು. ಕೌಸ್ತುಭಮಣಿ, ವನಮಾಲಿ, ಆಮೇಲೆ ಸೊಂಟದಲ್ಲಿ ಒಂದು ಸೊಂಟದ ಪಟ್ಟಿ, ಪೀತಾಂಬರ, ಸೊಂಟ ತ್ರಿಭಂಗಿ. ಅವನ ಸೊಂಟ ಬಹಳ ಚಿಕ್ಕದಾದದ್ದು, ಅಂದ್ರೆ ಸಣ್ಣ, ತುಂಬಾ ಸಣ್ಣ. ಈಗಿನ ಕಾಲದ ಇವರೆಲ್ಲ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಇದ್ ಮಾಡ್ತಾರಲ್ಲ, ಏನ್ ಕರೀತಾರ ಅವ್ರನ್ನ? ವಿಶ್ವಸುಂದರಿ. ವಿಶ್ವಸುಂದರಿ. ಅವರು ಪ್ರಯತ್ನ ಮಾಡ್ತಾರಲ್ಲ ಸೊಂಟ ತುಂಬಾ ಸಣ್ಣಕ್ಕಿರ್ಬೇಕು ಅಂತ. ಹಾಗೆ ಕೃಷ್ಣನ ಸೊಂಟವನ್ನ ಅವರು ಅದ್ರ ಜೊತೆ ಅವ್ರು ಪ್ರತಿಸ್ಪಂದಿಸಕ್ಕೆ ಕಾಂಪಿಟೇಟ್ ಮಾಡಕ್ಕಾಗಲ್ಲ. ಅಷ್ಟು ಚಿಕ್ಕ ಸೊಂಟ ಕೃಷ್ಣಂದು. ಹೀಗೆ ಅದ್ಭುತವಾದ ವರ್ಣನೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದಾರೆ, ಅವನು ನವ ಯೌವನದಿಂದ ಶೋಭಿಸುತ್ತಾನೆ, ಅವನು ನಾಟ್ಯದಲ್ಲಿ ಪ್ರವೀಣನು. ಕೃಷ್ಣ ಯಾವ ಪ್ರಾಣಿ? ನಾಟ್ಯ ಕೃಷ್ಣ ಅದರ ಜೊತೆ ಪ್ರತಿಸ್ಪರ್ಧಿಸ್ತಾನಲ್ಲ, ನವಿಲು. ಆ ನವಿಲುಗಳ ಆ ಸ್ಪರ್ಧೆಯಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ನರ್ತಿಸ್ತಾನೆ ಅಂದ್ರೆ ನವಿಲುಗಳಿಗೆ ಸಂತೋಷ ಆಗ್ಬಿಡುತ್ತೆ. ಅಯ್ಯೋ ಇವ್ರು ಕೃಷ್ಣ ನಮ್ಗಿಂತ ಚೆನ್ನಾಗಿ ನರ್ತನೆ ಮಾಡ್ತಾನೆ ಅನ್ಬಿಟ್ಟು ಆ ಸಂತೋಷದಲ್ಲಿ ಅವರು ತನ್ನ ನವಿಲು ಗರಿಯನ್ನ ಕೊಡ್ತಾರೆ ಕೃಷ್ಣನಿಗೆ ತಲೆಯಲ್ಲಿ ಇಟ್ಕೊಳ್ಳಕ್ಕೆ. ಮಾನವ ಜೀವಿಯಾಗಿ ಅವನ ಲೀಲೆಗಳಿಗೆ ಇವು ಎಲ್ಲಾ ಚೆನ್ನಾಗಿ ಸರಿ ಹೊಂದುತ್ತವೆ. ಒಬ್ಬ ನಟ, ನರ್ತಕ, ಹೀಗೆ ಕೃಷ್ಣ ಹೀರೋ, ನಮ್ಮ ಹೀರೋ. ನನ್ನ ಪ್ರೀತಿಯ ಸನಾತನರೇ, ಕೃಷ್ಣನ ಮಧುರವಾದ ಆಕರ್ಷಕವಾದ ದಿವ್ಯ ರೂಪವು ಎಷ್ಟೊಂದು ಸೊಗಸಾಗಿದೆ. ಸನಾತನ ಯಾವ ಶ್ಲೋಕ ಇದು? ಅದೇ ಇರ್ಬೇಕು. ಕೃಷ್ಣನ ಮಧುರವಾದ ಆಕರ್ಷಕವಾದ ಮಧುರಾಧಿಪತೆ ರಕಿಲಂ ಮಧುರಂ. ಮಧುರವಾದ ಆ ಸುಂದರವಾದ ಹಾಡಿನಲ್ಲಿ ಕೃಷ್ಣನ ಎಲ್ಲವೂ ಸರ್ವಸ್ವವು ಮಧುರ. ಅದರಂ ಮಧುರಂ
ಗಮನಂ ಮಧುರಂ ನಯನಂ ಮಧುರಂ ಹಸಿತಾ ಮಧುರಂ, ಎಲ್ಲವೂ ಮಧುರ. ಎಷ್ಟೊಂದು ಸೊಗಸಾಗಿದೆ ಅವನ ದಿವ್ಯ ರೂಪ. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಪ್ರಯತ್ನಿಸಿದ್ರು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಕೃಷ್ಣನ ರೂಪವನ್ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಕೃಷ್ಣನ ಚೆಲುವಿನ ಒಂದು ಅಂಶವನ್ನು ಅರ್ಥ ಮಾಡಿಕೊಂಡರೂ ಕೂಡ ಅದು 3 ಲೋಕಗಳನ್ನು ಪ್ರೇಮ ಸಾಗರದಲ್ಲಿ ಮುಳುಗಿಸಿ ಬಿಡುತ್ತದೆ. ಕೃಷ್ಣನ ಚೆಲುವಿನ ಒಂದು ಅಂಶವನ್ನು, ಒಂದು ಡ್ರಾಪ್, ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಂಡ್ರು ಕೂಡ 3 ಲೋಕಗಳನ್ನು ಪ್ರೇಮ ಸಾಗರದಲ್ಲಿ ಮುಳುಗಿಸಿ ಬಿಡುತ್ತಾನೆ. 3 ಲೋಕಗಳಲ್ಲಿರುವ ಎಲ್ಲಾ ಜೀವಿಗಳನ್ನು ಅವನು ಆಕರ್ಷಿಸುತ್ತಾನೆ. ಕೃಷ್ಣನ ಸೌಂದರ್ಯ ಎಂಥದ್ದು ಅಂದ್ರೆ, ಅವನನ್ನ ನೋಡಿ ಆಕರ್ಷಿತರಾಗದೆ ಉಳಿಯುವಂತಹ ಜೀವಿಗಳೇ ಇಲ್ಲ. ಅವನನ್ನು ನೋಡ್ಬಾರ್ದು. ಅದಕ್ಕೆ ರೂಪ ಗೋಸ್ವಾಮಿಯವರು ಇನ್ನೊಂದು ಶ್ಲೋಕ ಹೇಳ್ತಾರಲ್ಲ, ಯಾರು ಭೌತಿಕ ವಿಷಯಗಳೊಂದಿಗೆ ಬಹಳ ಆಕರ್ಷಿತರಾಗಿ ಭೌತಿಕ ಜೀವನದಲ್ಲಿ ಮುಳುಗೋಗಿದ್ದಾರೋ, ಆ ತ್ರಿಭಂಗಿ ರೂಪದಲ್ಲಿ ನಿಂತಿರೋ ಆ ಕೃಷ್ಣನನ್ನ ನೋಡ್ಬೇಡಿ. ವಂಶಿ ಭಟ್ಟದಲ್ಲಿ ನಿಂತಿರೋ ಕೃಷ್ಣನನ್ನ ನೋಡ್ಬೇಡಿ. ಈ ಕೃಷ್ಣನ ಸೌಂದರ್ಯ ನಮ್ಮ ಊಹೆಯನ್ನ, ನಮ್ಮ ಚಿಂತನಾ ಶಕ್ತಿಯನ್ನ ಮೀರಿರುವಂತದ್ದು. ಇದೆಲ್ಲವನ್ನು ಶ್ರವಣ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯ ಬರ್ಬೇಕು, ಇದು ಗುಲಾಬ್ ಜಾಮೂನ್ ಇದ್ದಂಗೆ. ಗುಲಾಬ್ ಜಾಮೂನ್ ನಾನು ಎಷ್ಟು ವರ್ಣನೆ ಮಾಡಿದ್ರು ನೀವು ಅದನ್ನ ತಿಂದು ಆಸ್ವಾದಿಸಿದಾಗ್ಲೇ ನಿಮ್ಗೆ ಅದರ ರುಚಿ ಗೊತ್ತಾಗೋದು. ಅದೇ ರೀತಿ ಕೃಷ್ಣನ ನೇರ ಒಂದು ಅವನ ದರ್ಶನ ಪಡ್ಕೊಂಡಾಗ ಮಾತ್ರ ನಮಗೆ ಕೃಷ್ಣನ ಸೌಂದರ್ಯ ಏನು ಅನ್ನೋದು ತಲೆಗೆ ಎಟಕತ್ತೆ. ಅದು ಹೇಳ್ತಾರೆ, ಪ್ರೇಮದ ಹಂತದಲ್ಲಿ ಕೃಷ್ಣನ ಚೆಲುವು ಎಷ್ಟು, ಕೃಷ್ಣ ರೂಪ ಎಷ್ಟು ಸುಂದರವಾಗಿದೆ ಅಂದ್ರೆ, ಎಲ್ಲ ಇಂದ್ರಿಯಗಳು ಪರಸ್ಪರ, ಪ್ರತಿಯೊಂದು ಇಂದ್ರಿಯವೂ ಕೂಡ ಅದರ ಏನ್ ಹೇಳ್ಬೇಕು, ಇಂದ್ರಿಯ ವಸ್ತುವಿನ, ಅದು ಯಾವುದೇ ಒಂದು, ಇವಾಗ ಕಣ್ಣು ಉದಾಹರಣೆಗೆ, ಕಣ್ಣುಗಳು ಸುಂದರವಾದ ವಸ್ತುಗಳನ್ನು ನೋಡಕ್ ಇಷ್ಟಪಡುತ್ತೆ. ಅರೆ ಕಣ್ಣುಗಳ ಪರಿಪೂರ್ಣತೆ ಅದು. ಅದಕ್ಕಿಂತ ಅತ್ಯುತ್ಕೃಷ್ಟವಾದ ವಸ್ತುವನ್ನ ಕಣ್ಣುಗಳು ನೋಡಕ್ ಸಾಧ್ಯವೇ ಇಲ್ಲ. ಅದೇ ರೀತಿ ಕಿವಿ, ಅದೇ ರೀತಿ ಕೈ, ಅದೇ ರೀತಿ ಬಾಯಿ, ಅದೇ ರೀತಿ ಮೂಗು, ಎಲ್ಲವೂ ಕೂಡ, ಎಲ್ಲಾ ಇಂದ್ರಿಯಗಳು ಕೂಡ ಪರಿಪೂರ್ಣತೆಯನ್ನ ಹೊಂದುವಂತಹ ಭಗವಂತನ ರೂಪ. ಸೊ ನಮಗಿವಾಗ ನಾವು ತಿಳ್ಕೊಬೇಕು, ಇದು ನಮ್ಮ ವರ್ಣನೆಯನ್ನು ಕೂಡ ಮೀರಿರುವಂತದ್ದು. ಹಾಗಾಗಿ ಸುಮ್ಮನೆ ನಾವು ಮಾಡ್ಬೇಕಾಗಿರೋದೇನು, ಈ ರೂಪವನ್ನ ನೇರವಾಗಿ ಕಣ್ಣಾರೆ ನೋಡ್ಬೇಕು ಅನ್ನೋ ಒಂದು ದುರಾಸೆ ನಮ್ಮಲ್ಲಿ ಬರ್ಬೇಕು. ಈ ಅದ್ಭುತವಾದ ರೂಪದ ವರ್ಣನೆ ಸಾಧ್ಯ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ಕೂ ನನ್ಗೆ ಸಾಧ್ಯ ಇಲ್ಲ. ಅವ್ನು ನೇರವಾಗಿ ನೋಡೇ ಬಿಡತ್ವೆ ವಾಸಿ ಅಂತ. ಎಂತಹ ಅದ್ಭುತವಾದ ರೂಪ ಅಂದ್ರೆ ಭಗವಂತಂದು, ಎಲ್ಲಾ ಜೀವಿಗಳನ್ನು ಅವನು ಆಕರ್ಷಿಸ್ತಾನೆ. ಕೇವಲ ಅವನ ರೂಪ ಯಾಕೆ, ಅವನ ನಾಮದಿಂದಲೇ ಜೀವಿಗಳು ಆಕರ್ಷಿತರಾಗೋದನ್ನ ನಾವು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ನೋಡಿದೀವಿ. ಹಾಗೆ ಅವರು ಅರಣ್ಯದ ಮುಖೇನ ನಡ್ಕೊಂಡು ಹೋಗ್ತಿರುವಾಗ ಎಲ್ಲಾ ತರಹದ ಪ್ರಾಣಿಗಳು, ಆನೆಗಳು, ಸಿಂಹ, ಹುಲಿ ಇತ್ಯಾದಿ ಇತ್ಯಾದಿ, ಜಿಂಕೆ, ಎಲ್ಲವೂ ಕೂಡ ಅವರ ರೂಪದಿಂದ ಅವರ ಮಧುರ ಕಂಠದಿಂದ ಹೊರಬರ್ತಿದ್ದಂತ ಹರಿನಾಮದಿಂದ ಆಕರ್ಷಿತರಾಗಿ ಮೈ ಮರೆತುಬಿಟ್ರು. ಕೃಷ್ಣನ ದಿವ್ಯ ರೂಪವನ್ನು ಪ್ರಭುವಿನ ಅಂತರಂಗ ಆಧ್ಯಾತ್ಮಿಕ ಶಕ್ತಿಯು ಜಗತ್ತಿಗೆ ತೋರಿಸುತ್ತದೆ. ಕೃಷ್ಣನ ದಿವ್ಯ ರೂಪವನ್ನ ಪ್ರಭುವಿನ ಅಂತರಂಗ ಆಧ್ಯಾತ್ಮಿಕ ಶಕ್ತಿ, ಅದರಿಂದ ಆ ರೂಪ ಬಹಿರಂಗವಾಗತ್ತೆ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈಹಿ ಸೇವನ್ಮುಖೇ ಹಿ ಜಿಪಾದೋ ಸ್ವಯಂ ಏವ ಸ್ಫುರತ್ಯದ. ಸ್ಫುರತಿ ಅಂದ್ರೆ ಬಹಿರಂಗ ಮಾಡ್ಕೊಳ್ಳುವಂತ ವಿಷಯ, ಬಹಿರಂಗವಾಗತ್ತೆ. ಭಗವಂತನ ರೂಪ ಬಹಿರಂಗವಾಗತ್ತೆ. ಆ ಬಹಿರಂಗ ಮಾಡುವಂತ ಶಕ್ತಿ ಯಾವುದು?
ಕೃಷ್ಣನ ಅಂತರಂಗ ಶಕ್ತಿ. ಕೃಷ್ಣನ ಅಂತರಂಗ ಶಕ್ತಿ ಅಂದ್ರೆ ಭಕ್ತಿ ಶಕ್ತಿ. ಆ ಭಕ್ತಿ ಶಕ್ತಿ ಮಾತ್ರ ಕೃಷ್ಣನ ಈ ರೂಪವನ್ನ ಬಹಿರಂಗ ಮಾಡಕ್ ಸಾಧ್ಯ. ಯಾವಾಗ ಸೇವನ್ಮುಖೇ ಜೀವ ಸ್ವಯಮೇವ ಸ್ಫುರತ್ಯದೆ, ಯಾವಾಗ ಭಗವಂತ ಸಂತೃಪ್ತನಾಗ್ತಾನೋ ನಮ್ಮ ಭಕ್ತಿ ಸೇವೆಯಿಂದ, ಆವಾಗ. ನಾವು ಯಾವುದೋ ನಿಯಮವನ್ನ ಇದು ಮಾಡೋದಕ್ಕಾಗ, ಓ ನಾನ್ ನೋಡಿ ಎಷ್ಟು ಚೆನ್ನಾಗಿ ಭಕ್ತಿ ಮಾಡಿದೀನಿ ಕೃಷ್ಣ, ನೀನ್ ಬಹಿರಂಗ ಮಾಡ್ಕೋ ಇವಾಗ. ಅವನು ಸಂತುಷ್ಟನಾಗ್ಬೇಕು ನಮ್ಮ ಭಕ್ತಿಯಿಂದ, ಅವಾಗ ಬಹಿರಂಗ ಆಗ್ತಾನೆ. ಸ್ವಯಮೇವ ಅವನೇ ಖುದ್ದಾಗಿ. ವೈಯಕ್ತಿಕ ರೂಪದಲ್ಲಿರುವ ಕೃಷ್ಣನ ಈ ಅದ್ಭುತ ರೂಪವು ಎಷ್ಟು ಮಹಾನ್ ಆಗಿತ್ತೆಂದರೆ ಅದು ತನ್ನ ಸಂಗ ಸುಖವನ್ನು ಆಸ್ವಾದಿಸಲು ಕೃಷ್ಣನನ್ನೇ ಆಕರ್ಷಿಸುತ್ತದೆ. ಸಂಗ ಸುಖ ರೂಪ ದೇಖಿ ಅಪನಾರ ಕೃಷ್ಣೇರ ಹೈಲ ಚಮತ್ಕಾರ ಆಸ್ವಾದಿಸೆ ಮನೆ ಉಠೆ ಕಾಮ. ಅವನ ಆ ರೂಪವನ್ನು ನೋಡಿ ಅವನೇ ಅದನ್ನ ಆಸ್ವಾದಿಸ್ಬೇಕು ಅಂತ ಅವನಿಗನ್ಸುತ್ತೆ. ದಿಟದಲ್ಲಿ ಅದನ್ನು ಸವಿಯಲು ಕೃಷ್ಣನೇ ಬಹಳ ಕಾತರನಾಗುತ್ತಾನೆ. ಸಮಸ್ತ ಸೌಂದರ್ಯ, ಜ್ಞಾನ, ಐಶ್ವರ್ಯ, ಶಕ್ತಿ, ಕೀರ್ತಿ ಮತ್ತು ವೈರಾಗ್ಯ ಇವು ಕೃಷ್ಣನ 6 ಐಶ್ವರ್ಯಗಳು. ತನ್ನ ಈ ಐಶ್ವರ್ಯಗಳಲ್ಲಿ ಅವನು ಶಾಶ್ವತವಾಗಿ ನೆಲೆಸಿದ್ದಾನೆ. ಷಡೈಶ್ವರ್ಯ ಪೂರ್ಣ ಕೃಷ್ಣ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಅವನ ಸೌಂದರ್ಯ. ಮಧುರಾಧಿಪತಿ ಕೆಲವು ಮಧುರ. ಆ ರೂಪವನ್ನ ನೋಡಿ ಕೃಷ್ಣ ತಾನೇ ತನ್ನ ರೂಪವನ್ನ ಆಸ್ವಾದಿಸಲು ಬಯಸ್ತಾನೆ. ಇದರ ಅನುಭವ ನಮಗೆ ಆಗತ್ತೆ. ನಾವು ಮಾಯಾಪುರಕ್ಕೆ ಹೋಗಿದ್ವಿ, ಅಲ್ಲಿ ರಾಧಾ ಮಾಧವರನ್ನು ನೋಡಿದ್ವಿ. ಅವರ ಸೌಂದರ್ಯ ನಮ್ಮ ಸರ್ವಸ್ವವನ್ನು ಆಕರ್ಷಿಸುವಂತದ್ದು. ನಮ್ಮನ್ನ ಆಕರ್ಷಿಸುವಂತ ದೊಡ್ಡ ವಿಷಯ ಅಲ್ಲ, ಕೃಷ್ಣನನ್ನೇ ಆಕರ್ಷಿಸ್ತದೆ. ಆಭರಣಗಳು ದೇಹವನ್ನು ತಡವುತ್ತವೆ, ಆದರೆ ಕೃಷ್ಣನ ದಿವ್ಯ ದೇಹವು ಎಷ್ಟು ಸುಂದರವಾಗಿದೆ ಎಂದರೆ ಅವನು ಧರಿಸಿದ ಆಭರಣಗಳಿಗೆ ಅದು ಚೆಲುವನ್ನು ನೀಡುತ್ತದೆ. ಆದ್ದರಿಂದ ಕೃಷ್ಣ ದೇಹವನ್ನು ಆಭರಣಗಳ ಆಭರಣ, ಆಭರಣಗಳ ಆಭರಣ, ಭೂಷಣೇರ ಭೂಷಣ ಎಂದು ಕರೆಯಲಾಗುತ್ತದೆ. ಕೃಷ್ಣನ ಅದ್ಭುತ ಸೌಂದರ್ಯವನ್ನು ಅವನ ತ್ರಿಭಂಗಿಯು ಇಮ್ಮಡಿಗೊಳಿಸಿದೆ. ಈ ಎಲ್ಲಾ ಸುಂದರ ಲಕ್ಷಣಗಳಿಗೂ ಮಿಗಿಲಾಗಿ ಕೃಷ್ಣನ ಕಣ್ಣುಗಳು ನರ್ತಿಸುತ್ತಾ ಬಾಗಿ ಶ್ರೀಮತಿ ರಾಧಾರಾಣಿ ಮತ್ತು ಗೋಪಿಯರ ಮನಸ್ಸುಗಳನ್ನು ಬಾಣದಂತೆ ಭೇದಿಸುತ್ತದೆ. ನೋಟ, ಬಾಣವು ಗುರಿಯನ್ನು ಭೇದಿಸುವಲ್ಲಿ ಸಫಲವಾದಾಗ ಅವರ ಮನಗಳು ಶೋಭೆಗೊಳ್ಳುತ್ತವೆ. ಅಂದ್ರೆ ಕೃಷ್ಣನ ನೋಟ, ಕೃಷ್ಣ ಅವರನ್ನ ನೋಡಿದಾಗ ಅವರ ಮನಸ್ಸುಗಳನ್ನ ಭೇದಿಸ್ತಾನೆ. ಆಗ ಅವರ ಮನಗಳು ಶೋಭೆಗೊಳ್ಳುತ್ತವೆ. ವಿಚಿತ್ರ. ಕೃಷ್ಣನ ನೋಟದಿಂದ ಅವರ ಮನಸ್ಸು ಶೋಭೆಗೊಳ್ಳುತ್ತೆ. ಕೃಷ್ಣನ ದೇಹ ಸೌಂದರ್ಯವು ಎಷ್ಟು ಆಕರ್ಷಕವಾಗಿದೆ ಎಂದರೆ ಅದು ದೇವತೆಗಳನ್ನು ಮತ್ತು ಈ ಐಹಿಕ ಪ್ರಪಂಚದಲ್ಲಿರುವ ಇತರ ಜೀವಿಗಳನ್ನು ಆಕರ್ಷಿಸುವುದಷ್ಟೇ ಅಲ್ಲ, ಕೃಷ್ಣನ ಸ್ವರೂಪದ ವಿಸ್ತರಣೆಗಳಾದ ನಾರಾಯಣರೂ ಸೇರಿದಂತೆ ಆಧ್ಯಾತ್ಮಿಕ ಆಕಾಶ ವ್ಯಕ್ತಿಗಳನ್ನು ಆಕರ್ಷಿಸುತ್ತದೆ. ಬರೀ ಬೇರೆ ಜೀವಿಗಳು ಮಾತ್ರ ಅಲ್ಲ, ಬ್ರಹ್ಮ ಶಿವ ಅಂತ ಶ್ರೇಷ್ಠ ಜೀವಿಗಳು ಮಾತ್ರ ಅಲ್ಲ, ತನ್ನನ್ನೇ ಆಕರ್ಷಿಸುತ್ತೆ. ಅಲ್ಲದೆ ತನ್ನನ್ನೇ ಆಕರ್ಷಿಸಾದ್ಮೇಲೆ ಇನ್ನು ನಾರಾಯಣನನ್ನು ಆಕರ್ಷಿಸುತ್ತೆ. ಹೀಗೆ ನಾರಾಯಣನ ಮನಸ್ಸುಗಳು ಕೃಷ್ಣನ ದೇಹ ಸೌಂದರ್ಯದಿಂದ ಆಕರ್ಷಿತವಾಗುತ್ತದೆ. ಇದರ ಜೊತೆಗೆ ನಾರಾಯಣನ ಪತ್ನಿಯಾದ ಭಾಗ್ಯ ದೇವತೆಯು ಮತ್ತು ವೇದಗಳಲ್ಲಿ ಪತಿವ್ರತೆ ಎಂದು ವರ್ಣಿತರಾದ ಮಹಿಳೆಯರು ಕೂಡ ಕೃಷ್ಣನ ಅದ್ಭುತ ಸೌಂದರ್ಯದಿಂದ ಆಕರ್ಷಿತರಾದರು. ಯಾಕಂದ್ರೆ ಕೃಷ್ಣ ಎಲ್ಲರ ತಂದೆ, ಎಲ್ಲರ ಪತಿ, ಅವನಿಂದ ಆಕರ್ಷಿತರಾಗೋದ್ರಲ್ಲಿ ಏನು ತಪ್ಪೇನಿಲ್ಲ. ನಿಜವಾದ ಆಕರ್ಷಣೆಯ ವಸ್ತು ಅವನು. ನಿಜವಾದ ಪತಿ, ಎಲ್ಲರ ಪತಿ ಅವನು. ಗೋಪಿಯರಿಗೆ ಮುದ ನೀಡುತ್ತಾ ಕೃಷ್ಣನವರ ಮನಸ್ಸುಗಳೆಂಬ ರಥಗಳ ಮೇಲೆ ಸವಾರಿ ಮಾಡುತ್ತಾನೆ. ಅವರಿಂದ ಪ್ರೇಮ ಸೇವೆಯನ್ನು ಪಡೆಯುವುದಕ್ಕಾಗಿ ಮನ್ಮಥನಂತೆ ಅವರ ಮನಸ್ಸುಗಳನ್ನು ಆಕರ್ಷಿಸುತ್ತಾನೆ. ಆದ್ದರಿಂದ ಅವನನ್ನು ಮನ್ಮಥನನ್ನೇ ಆಕರ್ಷಿಸುವ ಮದನ ಮೋಹನ ಎಂದು ಕರೆಯುತ್ತಾರೆ. ಮನ್ಮಥನಲ್ಲಿ ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶಗಳನ್ನು ಪ್ರತಿನಿಧಿಸುವ 5 ಬಾಣಗಳಿವೆ. ಕೃಷ್ಣನು 5 ಬಾಣಗಳ ಒಡೆಯ.
ತನ್ನ ಇಂತಹ ಮನ್ಮಥ ಸೌಂದರ್ಯದಿಂದ ತಮ್ಮ ಸಮಾನ ಸೌಂದರ್ಯದಿಂದ ಬಹಳ ಗರ್ವಿತರಾದ ಗೋಪಿಯರ ಮನಸ್ಸುಗಳನ್ನು ಅವನು ಜಯಿಸುತ್ತಾನೆ. ಅವ ಮನ್ಮಥನಾಗಿ ಕೃಷ್ಣನು ಅವರ ಮನಸ್ಸುಗಳನ್ನು ಆಕರ್ಷಿಸಿ ರಾಸ ನೃತ್ಯಕ್ಕೆ ತೊಡಗುತ್ತಾನೆ. ಇದೆಲ್ಲ ನಾವು ಶ್ರವಣ ಮಾಡಿದಾಗ ಇದು ಒಂದು ಸಾಮಾನ್ಯ ಪುರುಷ ಸ್ತ್ರೀಯರ ನಡುವಿನ ಆಕರ್ಷಣೆ ಅಂತ ನಮಗೆ ಕಾಣಬಹುದು. ಅದು ನಮ್ಮ ಕಲುಷಿತ ಸ್ಥಿತಿ ಅಷ್ಟೇ. ಆದ್ರೆ ಗೋಪಿಯರು ಯಾರು? ಕೃಷ್ಣನ ಅತ್ಯಂತ ಆಪ್ತ ಭಕ್ತರು. ಹಾಗಾಗಿ ಅವರ ಸೇವೆಯನ್ನ ಸ್ವೀಕರಿಸಿದಕ್ಕೋಸ್ಕರ ಕೃಷ್ಣ ರಾಸ ನೃತ್ಯವನ್ನು ಮಾಡ್ತಾನೆ. ಉದಾಹರಣೆಗೆ ನಮ್ಮ ಸೇವೆಯನ್ನು ಸ್ವೀಕರಿಸಿಕೋಸ್ಕರ ಕೃಷ್ಣ ಶ್ರೀ ವಿಗ್ರಹ ರೂಪವನ್ನು ತಗೊಂಡಂಗೆ, ಅದರಲ್ಲಿ ಏನು ತಪ್ಪಿದೆ? ಅದೇ ರೀತಿ ಗೋಪಿಯರ ಪ್ರೇಮವನ್ನು ಸ್ವೀಕರಿಸಿದಕ್ಕೆ, ಭಕ್ತಿಯನ್ನು ಸ್ವೀಕರಿಸಿದಕ್ಕೋಸ್ಕರ ಕೃಷ್ಣ ರಾಸ ನೃತ್ಯವನ್ನು ನಡೆಸ್ತಾನೆ. ಅದು ಆ ಭಕ್ತರಿಗೆ ಯೋಗ್ಯವಾಗಿರುವಂತ ಅಥವಾ ಅವರಿಗೆ ಅವರ ಪ್ರೀತಿಗೆ ಅದು ಯೋಗ್ಯವಾದ ಒಂದು ವಿಧಾನ, ಅವರ ಪ್ರೀತಿಯನ್ನು ಸ್ವೀಕರಿಸಿದಕ್ಕೋಸ್ಕರ. ಪ್ರಭು ಕೃಷ್ಣನು ತನ್ನ ಸಮಾನ ಸ್ಕಂದರೊಡನೆ ವೃಂದಾವನದ ಕಾಡುಗಳಲ್ಲಿ ಅಲೆದಾಡುವಾಗ ಅಸಂಖ್ಯಾತವಾದ ಗೋವುಗಳು ಅಲ್ಲಿ ಮೇಯುತ್ತಿರುತ್ತವೆ. ಇದು ಪ್ರಭುವಿನ ಇನ್ನೊಂದು ಆನಂದಮಯ ಆಸ್ವಾದನೆ. ಅವನು ತನ್ನ ಕೊಳಲನ್ನು ನುಡಿಸಿದಾಗ ಅದರ ನಾದವನ್ನು ಕೇಳಿ ಮರಗಳು, ಗಿಡಗಳು, ಪ್ರಾಣಿಗಳು ಮತ್ತು ಮನುಷ್ಯರೂ ಸೇರಿದಂತೆ ಎಲ್ಲಾ ಜೀವಿಗಳು ಕಂಪಿಸುತ್ತಾ ಪುಲಕಗೊಳ್ಳುತ್ತವೆ. ಅವುಗಳ ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತದೆ. ಮ್ಯೂಟ್ ಮಾಡ್ಕೊಳ್ಳಿ ಯಾರಪ್ಪ. ಕೃಷ್ಣನ ಕೊಳಲಿನ ನಾದವನ್ನು ಕೇಳಿ ಗಿಡಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಕೂಡ ಕಂಪಿಸುತ್ತಾ ಪುಲಕಗೊಳ್ಳುತ್ತಾರೆ. ಅವುಗಳ ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತದೆ. ಕೃಷ್ಣನು ಒಂದು ಮುತ್ತಿನ ಸರವನ್ನು ಧರಿಸಿದ್ದಾನೆ. ಅದು ಬಿಳಿಯ ಕೊಕ್ಕರೆಯ ಸಾಲಿನಂತೆ ಅವನ ಕೊರಳನ್ನು ಅಲಂಕರಿಸಿದೆ. ಒಂದು ಹೊಸ ವರ್ಣ ಮುತ್ತಿನ ಹಾರ. ಅವನ ತಲೆಯಲ್ಲಿ ಧರಿಸಿರುವ ನವಿಲು ಗರಿಯು ಕಾಮನ ಬಿಲ್ಲಿನಂತೆ ಕಾಣುತ್ತಿದೆ. ಅವನ ಪೀತಾಂಬರಗಳು ಆಕಾಶದಲ್ಲಿನ ಮಿಂಚಿನಂತೆ ಹೊಳೆಯುತ್ತಿವೆ. ಕೃಷ್ಣನು ನವ ಮೇಘದಂತೆಯೂ ಗೋಪಿಯರು ಹೊಲಗಳಲ್ಲಿರುವ ಬೆಳೆಗಳಂತೆಯೂ ಕಾಣುತ್ತಿದ್ದಾರೆ. ಅಮೃತ ಲೀಲೆಗಳ ನಿರಂತರ ವರ್ಷಧಾರೆಯು ಈ ಹೊಸ ಬೆಳೆಯ ಮೇಲೆ ಸುರಿಯುತ್ತದೆ. ಮಳೆಯಿಂದ ಫಸಲು ಜೀವವನ್ನು ಪಡೆಯುವಂತೆ ಗೋಪಿಯರು ಕೃಷ್ಣನಿಂದ ಜೀವ ಶಲಾಖೆಗಳನ್ನು ಪಡೆಯುತ್ತಿರುವಂತೆ ತೋರುತ್ತದೆ. ಕೃಷ್ಣ ನವಮೇಘ, ಮೋಡ, ಗೋಪಿಯರು ಹೊಲಗಳಲ್ಲಿರುವ ಬೆಳೆಗಳು. ಆ ಮೇಘದಿಂದ, ಆ ಮೋಡದಿಂದ ಮಳೆ ಸುರಿಬೇಕು. ಅಮೃತ ವರ್ಷಧಾರೆ, ಏನದು? ಲೀಲೆಗಳ ನಿರಂತರ ವರ್ಷಧಾರೆ ಹೊಸ ಬೆಳೆಯ ಮೇಲೆ ಸುರಿಯುತ್ತೆ. ಮಳೆಯಿಂದ ಫಸಲು ಜೀವವನ್ನು ಪಡೆಯುವಂತೆ ಕೃಷ್ಣನ ಈ ಎಲ್ಲ ಲೀಲೆಗಳಿಂದ ಗೋಪಿಯರು ಜೀವವನ್ನು ಪಡೆಯುತ್ತಾರೆ. ಹಾಗಾಗಿ ಕೃಷ್ಣ ಗೋಪಿಯರೊಂದಿಗೆ ಮಾಡೋ ಎಲ್ಲ ಲೀಲೆಗಳ ಉದ್ದೇಶ ಏನು? ಅವರಿಗೆ ಜೀವವನ್ನ ಕೊಡೋದು. ಯಾಕಂದ್ರೆ ಆ ಲೀಲೆಗಳಿಲ್ಲದೆ ಅವರು ನಿರ್ಜೀವರಾಗೋಗ್ತಾರೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು 6 ಐಶ್ವರ್ಯಗಳಿಂದ ಸಂಪನ್ನನಾಗಿದ್ದಾನೆ. ಅದರಲ್ಲಿ ಅವನ ಆಕರ್ಷಕ ಸೌಂದರ್ಯವೂ ಸೇರಿದೆ. ಅದರಿಂದ ಅವನು ಗೋಪಿಯರೊಡನೆ ಮಾಧುರ್ಯ ಪ್ರೇಮದಲ್ಲಿ ಮಗ್ನನಾಗುತ್ತಾನೆ. ಆ ಮಾಧುರ್ಯವೇ ಅವನ ಗುಣಗಳ ಸಾರ ಸತ್ವವಾಗಿದೆ. ಮಾಧುರ್ಯ ಅಂದ್ರೆ ಇದು ಬಹಳ ತಾತ್ವಿಕವಾಗಿ ರೂಪ ಗೋಸ್ವಾಮಿ ಅವರು ವರ್ಣಿಸ್ತಾರೆ. ಕೃಷ್ಣನ ಗುಣಲಕ್ಷಣಗಳು, ಯಾವ ಲಕ್ಷಣಗಳಿಂದಾಗಿ ಅವನು ಈ ಮಧುರ ರಸದ ವಿನಿಮಯ ಮಾಡಕ್ಕೆ ಆಗ್ತಾ ಇದೆ ಅಂತ. ಅಂದ್ರೆ ಅದ್ಭುತ, ಇದು ತುಂಬಾ ಅತ್ಯುತ್ಕೃಷ್ಟವಾದ ವಿಷಯ. ಅದನ್ನ ನಾವ್ ಇಲ್ಲಿ ಚರ್ಚೆ ಮಾಡಕ್ಕಾಗಲ್ಲ. ಅದನ್ನ ಸ್ವಲ್ಪ ಭಕ್ತಿ ರಸಾಮೃತ ಸಿಂಧುವಿನಲ್ಲಿದೆ. ಇನ್ನೊಂದು ಗ್ರಂಥ ಇದೆ, ಉಜ್ವಲ ನೀಲಮಣಿ ಅಂತ. ಇದೆಲ್ಲ PhD ವಿಷಯಗಳು. ವೇದ ವ್ಯಾಸರ ಪುತ್ರರಾದ ಶುಕಮುನಿಗಳು ಶ್ರೀಮದ್ ಭಾಗವತದ ಉದ್ದಕ್ಕೂ ಕೃಷ್ಣನ ಈ ಲೀಲೆಗಳನ್ನು ಕುರಿತು ವರ್ಣಿಸಿದ್ದಾರೆ. ಈ ವರ್ಣನೆಗಳನ್ನು ಕೇಳಿ ಭಕ್ತರು ಭಗವತ್ ಪ್ರೇಮದಿಂದ ಹುಚ್ಚರಾಗಿದ್ದಾರೆ. ಭಾಗವತದಲ್ಲಿ 335 ಅಧ್ಯಾಯಗಳಿವೆ.
335 ಅಧ್ಯಾಯದಲ್ಲಿ ಸುಮಾರು 10ನೇ ಸ್ಕಂದದಲ್ಲಿ 90 ಅಧ್ಯಾಯ, ಮೊದಲನೇ ಸ್ಕಂದದಲ್ಲಿ ಎಷ್ಟೊಂದು ಅಧ್ಯಾಯಗಳಲ್ಲಿ ಕೃಷ್ಣನ ನೇರ ಉಪಸ್ಥಿತಿ ಇದೆ. ಆಮೇಲೆ 11ನೇ ಸ್ಕಂದದಲ್ಲಿ ಉದ್ಧವ ಗೀತ ಸುಮಾರು 31 ಅಧ್ಯಾಯ, ಸುಮಾರು 120-130 ಅಧ್ಯಾಯಗಳು 335ರಲ್ಲಿ ನೇರವಾಗಿ ಕೃಷ್ಣನ ಲೀಲೆಗಳು. ಇನ್ನು ಮಿಕ್ಕಿದ್ದೆಲ್ಲವೂ ಕೃಷ್ಣನೇ, ಆದ್ರೆ ಕೃಷ್ಣನ ಬೇರೆ ಬೇರೆ ರೂಪಗಳು, ಅವತಾರಗಳು ಇತ್ಯಾದಿ. ಹಾಗಾಗಿ ಈ ವರ್ಣನೆಗಳನ್ನು ಕೇಳಿ ಭಕ್ತರು ಪ್ರೇಮದಿಂದ ಹುಚ್ಚರಾಗುತ್ತಾರೆ. ಕೃಷ್ಣನ ಕುರಿತಾದ ನೇರವಾದ ಲೀಲೆಗಳು. ಮಥುರೆಯ ಸ್ತ್ರೀಯರು ವೃಂದಾವನದ ಗೋಪಿಯರ ಸೌಭಾಗ್ಯವನ್ನು ಮತ್ತು ಕೃಷ್ಣನ ದಿವ್ಯ ಗುಣಗಳನ್ನು ಪ್ರೇಮಾವೇಶದಿಂದ ವರ್ಣಿಸಿದಂತೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ವಿವಿಧ ರಸಗಳನ್ನು ವರ್ಣಿಸಿ ಪ್ರೇಮಾವೇಶದಿಂದ ಭಾವಪರವಶರಾದರು. ಸನಾತನ ಗೋಸ್ವಾಮಿಯವರ ಕೈಯನ್ನು ಹಿಡಿದುಕೊಂಡು ಅವರು ಕೆಳಗಿನ ಶ್ಲೋಕವನ್ನು ಹಾಡಿದರು. ಗೋಪಿಯರು ಯಾವ ತಪಸ್ಸನ್ನು ಮಾಡಿರಬಹುದು? ಲಾವಣ್ಯದ ಸಾರವೂ ಅನುಪಮವೂ ಅಸಮಾನವೂ ಆದ ಕೃಷ್ಣನ ರೂಪವೆಂಬ ಅಮೃತವನ್ನು ಅವರು ಸದಾ ಕಾಲವು ತಮ್ಮ ಕಣ್ಣುಗಳಿಂದ ಕುಡಿಯುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಲಾವಣ್ಯದ ಸಾರ, ಅನುಪಮ, ಅಸಮಾನ, ಸಾಮಾನ್ಯವಾದ, ಸಮಾನವಿಲ್ಲದೆ ಇರುವಂತಹ ಕೃಷ್ಣನ ರೂಪವೆಂಬ ಅಮೃತವನ್ನು ಅವರು ಸದಾ ಕಾಲ ಕಣ್ಣುಗಳಿಂದ ಕುಡಿಯುತ್ತಾರೆ. ಆ ಲಾವಣ್ಯ ಒಂದೇ ಸೌಂದರ್ಯ, ಕೀರ್ತಿ ಮತ್ತು ಐಶ್ವರ್ಯಗಳ ಧಾಮ ಕೃಷ್ಣನ ಲಾವಣ್ಯ. ಇದನ್ನ ನಾವು ನಿಜವಾಗ್ಲೂ ಕಲ್ಪಿಸ್ಕೊಳಕ್ಕಾಗಲ್ಲ. ನಾವು ಭೌತಿಕ ಜಗತ್ತಿನಲ್ಲಿ ಏನು ಸುಂದರವಾದ ಪುರುಷ ಸ್ತ್ರೀ ಅಂತ ಏನನ್ನ ನೋಡಿರ್ತೀವೋ ಅವರು ಕೃಷ್ಣನ ಸೌಂದರ್ಯದ ಒಂದು ಬಿಂದು ಅಷ್ಟೇ, ಒಂದು ಡ್ರಾಪು. ಕೃಷ್ಣನ ಸೌಂದರ್ಯ ಹೆಂಗಿರ್ಬೇಕು? ಅದು ಸ್ವಯಂ ಪರಿಪೂರ್ಣ, ಸದಾ ನವನೂತನ ಮತ್ತು ಅದ್ವಿತೀಯ. ಸ್ವಯಂ ಪರಿಪೂರ್ಣ, ಬಾಹ್ಯವಾಗಿ ಏನು ಬೇಕಾಗಿಲ್ಲ, ಸದಾ ನವನೂತನ, ಹೊಸದಾಗಿ ಕಾಣುತ್ತೆ ಮತ್ತು ಅದ್ವಿತೀಯ, ಅದರಂತೆ ಇನ್ನೊಂದಿಲ್ಲ. ಇದು 10ನೇ ಸ್ಕಂದದ ಶ್ಲೋಕ. ಮಲ್ಲಯುದ್ಧದ ಸಮಯದಲ್ಲಿ ಕೃಷ್ಣನನ್ನು ಕಂಡ ಮಥುರೆಯ ಸ್ತ್ರೀಯರು ಇದನ್ನ ಹೇಳ್ತಾರೆ. ಶ್ರೀ ಕೃಷ್ಣನ ದೇಹ ಸೌಂದರ್ಯವು ಶಾಶ್ವತ ತಾರುಣ್ಯದ ಸಾಗರದ ಒಂದು ಅಲೆಯಂತೆ. ಕೃಷ್ಣನ ದೇಹ ಸೌಂದರ್ಯವು ಶಾಶ್ವತ ತಾರುಣ್ಯದ ಸಾಗರದ ಒಂದು ಅಲೆ. ಆ ಮಹಾಸಾಗರದಲ್ಲಿ ಪ್ರೇಮಾವೇಶದ ಜಾಗೃತಿಯ ಸುಳಿ ಇದೆ. ಪ್ರೇಮಾವೇಶದ ಜಾಗೃತಿಯ ಸುಳಿ. ಕೃಷ್ಣನ ಕೊಳಲಿನ ಧ್ವನಿಯು ಸುಂಟರ ಗಾಳಿಯಂತೆ, ಗೋಪಿಯರ ಚಂಚಲ ಮನಸ್ಸುಗಳು ಹುಲ್ಲಿನ ದಳಗಳಂತೆ ಮತ್ತೆ ಒಣಗಿದ ಎಲೆಗಳಂತೆಯೂ ಇವೆ. ಒಂದು ಸಲ ಅವು ಸುಂಟರ ಗಾಳಿಯೊಳಗೆ ಬಿದ್ದರೆ ಮತ್ತೆಂದೂ ಮೇಲೇಳುವುದಿಲ್ಲ, ಶಾಶ್ವತವಾಗಿ ಕೃಷ್ಣನ ಪಾದಕಮಲಗಳಲ್ಲಿ ಉಳಿಯುತ್ತವೆ. ಮತ್ತೆ ಓದ್ತೀನಿ. ಕೃಷ್ಣನ ದೇಹ ಸೌಂದರ್ಯ ಶಾಶ್ವತ ತಾರುಣ್ಯದ ಸಾಗರದ ಒಂದು ಅಲೆ. ಆ ಮಹಾಸಾಗರದಲ್ಲಿ, ಯಾವುದು ಶಾಶ್ವತ ತಾರುಣ್ಯದ ಮಹಾಸಾಗರ, ಅದರಲ್ಲಿ ಪ್ರೇಮಾವೇಶದ ಜಾಗೃತಿಯ ಸುಳಿ ಇದೆ. ಪ್ರೇಮಾವೇಶದ ಜಾಗೃತಿ. ಕೃಷ್ಣ ದೇಹದ ಸೌಂದರ್ಯವನ್ನ ಆ ಶಾಶ್ವತ ತಾರುಣ್ಯದ ಸಾಗರವನ್ನ ಅನುಭವಿಸಿದಾಗ ಪ್ರೇಮಾವೇಶ ಜಾಗೃತವಾಗುತ್ತೆ. ಕೃಷ್ಣನ ಕೊಳಲಿನ ಧ್ವನಿ ಸುಂಟರ ಗಾಳಿಯಂತೆ, ಕೊಳಲಿನ ಧ್ವನಿ. ಗೋಪಿಯರ ಚಂಚಲ ಮನಸ್ಸುಗಳು ಹುಲ್ಲಿನ ದಳಗಳಂತೆ, ಒಣಗಿದ ಎಲೆಗಳಂತೆ. ಒಂದು ಸಲ ಅವು ಸುಂಟರ ಗಾಳಿಯೊಳಗೆ ಬಿದ್ದರೆ ಮತ್ತೆಂದೂ ಮೇಲೇಳಕ್ಕೆ ಸಾಧ್ಯ ಇಲ್ಲ. ಹುಲ್ಲಿನ ದಳ, ಒಣಗಿದ ಎಲೆಗಳು, ಸುಂಟರ ಗಾಳಿ ಬಂದ್ರೆ ಎಲ್ಲಿಂದ ತಪ್ಪಿಸ್ಕೊಳಕ್ಕಾಗತ್ತೆ? ಶಾಶ್ವತವಾಗಿ ಕೃಷ್ಣನ ಪಾದಕಮಲಗಳಲ್ಲಿ ಉಳಿಯುತ್ತವೆ. ಗೋಪಿಯರ ಚಂಚಲ ಮನಸ್ಸುಗಳು ಯಾವಾಗಲೂ ಕೃಷ್ಣನ ಪಾದಕಮಲಗಳಲ್ಲಿ ಯಾವಾಗಲೂ ನೆಲೆಗೊಂಡು. ಓ ನನ್ನ ಪ್ರಿಯ ಗೆಳತಿ, ಅವನ ದಿವ್ಯ ಸೌಂದರ್ಯವನ್ನು ಮತ್ತು ಮಾಧುರ್ಯವನ್ನು ಕಣ್ಣು ತುಂಬ ಕುಡಿಯಲು ಗೋಪಿಯರು ಯಾವ ಕಠಿಣ ತಪಸ್ಸುಗಳನ್ನು ಮಾಡಿದ್ದಾರೆ. ಕಣ್ತುಂಬ ಕುಡಿಬೇಕಂತ. ಹೀಗೆ ಅವರು ತಮ್ಮ ಜನ್ಮವನ್ನು, ದೇಹಗಳನ್ನು ಮತ್ತು ಮನಸ್ಸುಗಳನ್ನು ಮಹಿಮಾನ್ವಿತಗೊಳಿಸಿಕೊಂಡಿದ್ದಾರೆ. ನೋಡಿ ಗೋಪಿಯರ ಗುಣಗಾನ. ಸರಳವಾದ ಹಳ್ಳಿಯ ಸ್ತ್ರೀಯರು,
ಗೋಪಿಗೆಯರು. ಯಾವ ದೊಡ್ಡ ದೊಡ್ಡ ವೇದಾಧ್ಯಯನ ಮಾಡಿಲ್ಲ, ಅಥವಾ ಬಹಳ ಶ್ರೀಮಂತರಲ್ಲ, ಯಾವ ಒಂದು ವಿಶೇಷವಾದ ಅರ್ಹತೆ ಭೌತಿಕವಾಗಿ ನೋಡಿದ್ರೆ ಯಾವ ಅರ್ಹತೆಯೂ ಇಲ್ಲ. ಆದ್ರೆ ಎಲ್ಲಕ್ಕಿಂತ ಮಿಗಿಲಾದ ಸ್ಥಾನ. ಯಾಕೆ? ಕೃಷ್ಣನನ್ನ ಅವರು ಅಷ್ಟು ಪ್ರೀತಿಸ್ತಾ ಇರೋದ್ರಿಂದ. ಕೃಷ್ಣನ ಈ ಸೌಂದರ್ಯವನ್ನು ಕುಡಿಯೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಅವ್ರಿಗೆ ಏನ್ ಮಾಡಿದ್ರು ಅವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೋಪಿಯರು ಆಸ್ವಾದಿಸಿದ ಕೃಷ್ಣನ ಸೌಂದರ್ಯದ ಮಾಧುರ್ಯವು ಅನುಪಮವಾದದ್ದು. ಅಂತಹ ಪ್ರೇಮಾವೇಶದ ಮಾಧುರ್ಯಕ್ಕೆ ಯಾವುದೂ ಸಮಾನವಲ್ಲ ಅಥವಾ ಅತಿಶಯವೂ ಅಲ್ಲ. ವೈಕುಂಠ ಲೋಕಗಳ ಪ್ರಧಾನ ದೇವತೆಗಳಾದ ನಾರಾಯಣರು ಅಂತಹ ಮಾಧುರ್ಯವನ್ನು ಹೊಂದಿಲ್ಲ. ಹಾಗೆ ನೋಡಿದರೆ ನಾರಾಯಣನಿಗೆ ಕೃಷ್ಣನ ಯಾವ ಅವತಾರಗಳು ಅಂತಹ ದಿವ್ಯ ಸೌಂದರ್ಯವನ್ನು ಹೊಂದಿಲ್ಲ. ಇದು ಕೇವಲ ಸ್ವಯಂ ಕೃಷ್ಣ. ಅದು ವಿಶೇಷವಾಗಿ ಶ್ಯಾಮಸುಂದರ ಕೃಷ್ಣ, ಬೃಂದಾವನದಲ್ಲಿರುವಂತ ಕೃಷ್ಣ. ಯಾಕಂದ್ರೆ ಕೃಷ್ಣನ ಸೌಂದರ್ಯ ದ್ವಾರಕಾ ಮಥುರಾ ಕೃಷ್ಣ ಒಂದು ಸ್ವಲ್ಪ ಐಶ್ವರ್ಯದಿಂದ ತುಂಬಿರುವಂಥದ್ದು ರೂಪ. ಆದ್ರೆ ಬೃಂದಾವನದ ಕೃಷ್ಣ ಸಂಪೂರ್ಣ ಮಾಧುರ್ಯದ ಮೂರ್ತಿ. ಈ ವಿಚಾರವಾಗಿ ಸ್ಪಷ್ಟವಾದ ದೃಷ್ಟಾಂತವು ಹೀಗಿದೆ. ಎಲ್ಲಾ ಪತಿವ್ರತೆಯರಿಂದ ಆರಾಧಿಸಲ್ಪಡುವ ನಾರಾಯಣನ ಪ್ರಿಯ ಪತ್ನಿಯಾದ ಭಾಗ್ಯ ದೇವತೆಯು ಕೃಷ್ಣನ ಅನುಪಮ ಮಾಧುರ್ಯದಿಂದ ಮಂತ್ರ ಮುಗ್ಧಳಾಗಿ ಅವನನ್ನು ಆಸ್ವಾದಿಸುವ ಅಭೀಪ್ಸೆಯಿಂದ ಬೇರೆ ಎಲ್ಲವನ್ನೂ ತೊರೆದಳು. ಹೀಗೆ ಅವಳು ಮಹಾವ್ರತವನ್ನು ತೊಟ್ಟು ಕಠಿಣ ತಪಸ್ಸುಗಳನ್ನು ಕೈಗೊಂಡಳು. ಕಠಿಣ ತಪಸ್ಸುಗಳನ್ನು ಕೈಗೊಂಡ್ಳು. ಆದ್ರೂ ಕೂಡ ಅವಳಿಗೆ ಕೃಷ್ಣನ ರಾಸಲೀಲೆಯಲ್ಲಿ ಭಾಗವಹಿಸಕ್ ಆಗ್ಲಿಲ್ಲ. ಯಾಕಂದ್ರೆ ಅವಳು ತನ್ನ ಶಾಶ್ವತವಾದ ನಾರಾಯಣನಿಗಿನ ತನ್ನ ಶಾಶ್ವತ ಸೇವೆಗಾಗಿ ತಾನು ಹೊಂದಿದ್ದ ಐಶ್ವರ್ಯ ಭಾವವನ್ನು ತ್ಯಜಿಸಕ್ಕೆ ಅವಳು ಸಿದ್ಧಳಾಗಿರಲಿಲ್ಲ. ಅದು ಕೂಡ ಸೇವೆ, ನಾರಾಯಣನಿಗೆ ಸೇವೆ ಅದು. ಆದ್ರೆ ಅದಿಲ್ಲದೆ, ಅದನ್ನ ಬಿಡದೆ ಅವಳು ಕೃಷ್ಣನ ಸಂಘವನ್ನು ಪಡೆಯೋಕೆ ಆಗ್ತಾ ಇರ್ಲಿಲ್ಲ ಬೃಂದಾವನದಲ್ಲಿ. ಆದ್ರೆ ಅವಳು ಪರವಾಗಿಲ್ಲ ಅಂತ ಬಿಟ್ಬಿಡ್ತಾಳೆ. ಯಾಕಂದ್ರೆ ಸೇವೆ, ತನ್ನ ಶಾಶ್ವತ ಸನಾತನ ಸೇವೆ ಕೃಷ್ಣನೊಂದಿಗಿನ ಸಂಘಕ್ಕಿಂತ ಅವಳಿಗೆ ಮಿಗಿಲಾದದ್ದಾಯಿತು. ಕೃಷ್ಣನ ಮಧುರವಾದ ದೇಹ ಕಾಂತಿಯ ಸಾರವು ಎಷ್ಟು ಪರಿಪೂರ್ಣವಾಗಿದೆ ಎಂದರೆ, ಕೃಷ್ಣನ ಮಧುರವಾದ ದೇಹ ಕಾಂತಿಯ ಸಾರ, ಅದಕ್ಕಿಂತ ಮಿಗಿಲಾದ ಪರಿಪೂರ್ಣತೆಯು ಇನ್ನೊಂದಿಲ್ಲ. ಅವನು ಎಲ್ಲಾ ದಿವ್ಯ ಗುಣಗಳ ನಿರ್ವಿಕಲ್ಪ ಗಣಿ. ಅವನ ಇತರ ಅಭಿವ್ಯಕ್ತಿಗಳು ಹಾಗೂ ವೈಯಕ್ತಿಕ ವಿಸ್ತರಣೆಗಳಲ್ಲಿ ಅಂತಹ ಗುಣಗಳ ಭಾಗಶಃ ಅಭಿವ್ಯಕ್ತಿಯಷ್ಟೇ ಇದೆ. ಕೃಷ್ಣನ ವೈಯಕ್ತಿಕ ವಿಸ್ತರಣೆಗಳಲ್ಲೂ ಕೂಡ ಸ್ವಯಂ ಕೃಷ್ಣನಲ್ಲಿರೋ ಗುಣಗಳ ಭಾಗಶಃ ಅಭಿವ್ಯಕ್ತಿ ಮಾತ್ರ ಇದೆಯಂತೆ. ನಾವು ಅವನ ಎಲ್ಲಾ ವೈಯಕ್ತಿಕ ವಿಸ್ತರಣೆಗಳನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ಗೋಪಿಯರು ಮತ್ತು ಕೃಷ್ಣ ಇಬ್ಬರು ಪರಿಪೂರ್ಣರೇ. ಗೋಪಿಯರ ಪ್ರೇಮಾವೇಶವು ಪ್ರತಿ ಕ್ಷಣದಲ್ಲೂ ಹೊಸದಾಗುತ್ತಾ ಕೃಷ್ಣನ ದೇಹ ಕಾಂತಿ ಮತ್ತು ಮಾಧುರ್ಯವನ್ನು ಪ್ರತಿಫಲಿಸುವ ಕನ್ನಡಿಯಂತೆ. ನೋಡಿದ ಅದ್ಭುತವಾದ ಇದೆ ಇದು. ಗೋಪಿಯರ ಪ್ರೇಮಾವೇಶ ಪ್ರತಿ ಕ್ಷಣದಲ್ಲೂ ಹೊಸದಾಗುತ್ತಾ ಕೃಷ್ಣನ ದೇಹ ಕಾಂತಿ ಮತ್ತು ಮಾಧುರ್ಯವನ್ನು ಪ್ರತಿಫಲಿಸುವ ಕನ್ನಡಿಯಂತೆ. ಹೀಗೆ ಸ್ಪರ್ಧೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಇಬ್ಬರೂ ಸೋಲುವುದಿಲ್ಲವಾದ್ದರಿಂದ ಅವರ ಲೀಲೆಗಳು ಹೊಸದಾಗುತ್ತವೆ. ಎರಡು ಕಡೆಯವರು ಒಂದೇ ಸಮನೆ ವರ್ಧಿಸುತ್ತಾ ಹೋಗುತ್ತಾರೆ. ಗೋಪಿಯರ ಪ್ರೇಮಾವೇಶವೂ ವರ್ಧಿಸ್ತಾ ಹೋಗುತ್ತೆ, ಕೃಷ್ಣನ ದೇಹಕಾಂತಿ ಮಾಧುರ್ಯ ಸೌಂದರ್ಯವೂ ವರ್ಧಿಸುತ್ತಾ ಹೋಗುತ್ತೆ. ಎರಡು ಯಾವ್ದು ಸೋಲೊಪ್ಕೊಳ್ಳೋಕ್ ರೆಡಿಯಾಗಿಲ್ಲ. ಗೋಪಿಯರು ಮತ್ತು ಕೃಷ್ಣ ನಡುವೆ ನಡೆಯುವ ಪ್ರಸಂಗಗಳಿಂದ ಉತ್ಪನ್ನವಾಗುವ ದಿವ್ಯ ರಸಗಳನ್ನು ಕಾಮ್ಯ ಕರ್ಮಗಳಿಂದ, ಯೋಗಿಕ ತಪಸ್ಸುಗಳಿಂದ, ಊಹಾಪೋಹದ ಜ್ಞಾನದಿಂದ, ನಿಯಂತ್ರಕ ಭಕ್ತಿ ಸೇವೆಯಿಂದ, ಮಂತ್ರ ಯೋಗ ಅಥವಾ ಧ್ಯಾನದಿಂದ ಆಸ್ವಾದಿಸಲು ಸಾಧ್ಯವಾಗದು. ಪವಿತ್ರ ನಾಮಗಳನ್ನು ಮಹಾಪ್ರೇಮಾವೇಶದಿಂದ ಜಪಿಸುವ ಮುಕ್ತಾತ್ಮರ ಸ್ವಯಂ ಸ್ಫೂರ್ತವಾದ ಪ್ರೇಮದಿಂದ ಮಾತ್ರ ಈ ಮಾಧುರ್ಯವನ್ನು ಆಸ್ವಾದಿಸಬಹುದು. ಮತ್ತೆ ಹೇಳ್ತೀನಿ ಇದನ್ನ, ಬೇರೆ ಯಾವ ವಿಧಾನದಿಂದಲೂ ಕೃಷ್ಣನ
ಆ ಮಾಧುರ್ಯವನ್ನು ಆಸ್ವಾದಿಸ ಸಾಧ್ಯ ಇಲ್ಲ. ಪವಿತ್ರ ನಾಮಗಳನ್ನು ಮಹಾಪ್ರೇಮಾವೇಶದಿಂದ ಜಪಿಸುವ ಮುಕ್ತಾತ್ಮರ ಸ್ವಯಂ ಸ್ಫೂರ್ತವಾದ ಪ್ರೇಮದಿಂದ ಇದಕ್ಕೆ ರಾಗಾನುಗ ಭಕ್ತಿ, ರಾಗ ಭಕ್ತಿ, ಸ್ವಯಂ ಸ್ಫೂರ್ತವಾದ ಪ್ರೇಮದಿಂದ ಮಾತ್ರ ಈ ಮಾಧುರ್ಯವನ್ನು ಆಸ್ವಾದಿಸಬಹುದು. ಕೃಷ್ಣ ಮತ್ತು ಗೋಪಿಯರ ನಡುವೆ ಅಂತಹ ಪ್ರೇಮಾವೇಶದ ವ್ಯವಹಾರಗಳು ದಿವ್ಯ ಪ್ರೇಮದ ಐಶ್ವರ್ಯದಿಂದ ತುಂಬಿರುವ ವೃಂದಾವನದಲ್ಲಿ ಮಾತ್ರ ಸಾಧ್ಯ. ಕೃಷ್ಣ ಮತ್ತು ಗೋಪಿಯರ ನಡುವೆ ಅಂತಹ ಪ್ರೇಮಾವೇಶದ ವ್ಯವಹಾರಗಳು ಬೇರೆ ಜಾಗದಲ್ಲಿ ಆಗೋದಿಲ್ಲ. ಅದು ಕೂಡ ಆಗ್ಬೇಕು ಅಂದ್ರೆ ಅದು ಪ್ರೇಮದ ಐಶ್ವರ್ಯದಿಂದ, ದಿವ್ಯ ಪ್ರೇಮದ ಐಶ್ವರ್ಯದಿಂದ ತುಂಬಿರೋ ವೃಂದಾವನದಲ್ಲಿ ಮಾತ್ರ ಸಾಧ್ಯ. ಗೋಪಿಯರು ಕುರುಕ್ಷೇತ್ರಕ್ಕೆ ಹೋಗಿ ಕೃಷ್ಣನ್ಗೆ ಹೇಳ್ತಾರೆ, ನೀನ್ ಇಲ್ಲಿರ್ಬೇಡಪ್ಪ, ನಿನ್ನ ವೇಷಭೂಷಣವು ನಮ್ಮನ್ನ ವೃಂದಾವನದಲ್ಲಿ ನೀನು ಧರಿಸುವಂತ ವಸ್ತ್ರ, ನಿನ್ನ ರೂಪ, ಇವೆಲ್ಲವೂ ನಮ್ಮ ಮನಸ್ಸನ್ನ ಆಕರ್ಷಿಸಿದೆ. ಈ ನಿನ್ನ ವೇಷಭೂಷಣ ನಮ್ಮನ್ನ ಅಷ್ಟೊಂದು ಆಕರ್ಷಿಸ್ತಾ ಇಲ್ಲ. ಅಲ್ಲದೆ ಈ ವಾತಾವರಣವೂ ಅಷ್ಟೇ. ಕುರುಕ್ಷೇತ್ರದಲ್ಲಿ ಎಲ್ಲ ನೀನ್ ದೊಡ್ಡ ರಾಜ, ನಿನ್ನ ಸುತ್ತಮುತ್ತಲು ಎಲ್ಲ ಸೈನಿಕರು, ಮಂತ್ರಿಗಳು, ಅರಮನೆಯ ಇಂತ ನಿನ್ನ ಸಂಬಂಧಿಕರೆಲ್ಲ ಇದ್ದಾರೆ. ಈ ವಾತಾವರಣ ನಮಗೆ ಯೋಗ್ಯವಾದದಲ್ಲ, ನಮ್ಮ ಪ್ರೀತಿಗೆ ಯೋಗ್ಯವಾದದಲ್ಲ. ಕೃಷ್ಣನ ರೂಪವು ಎಲ್ಲಾ ದಿವ್ಯ ಗುಣಗಳ ಮೂಲ ಆಕರ. ಅದು ರತ್ನಗಳ ಗಣಿಯಂತಿದೆ, ರತ್ನಗಳ ಗಣಿ. ಕೃಷ್ಣನ ಎಲ್ಲ ಸ್ವಯಂ ವಿಸ್ತರಣೆಗಳಿಗೂ ಸಂಬಂಧಿಸಿದ ಐಶ್ವರ್ಯಗಳು ಕೃಷ್ಣನಿಂದಲೇ ಅನುಗ್ರಹಿಸಲ್ಪಟ್ಟಿವೆ ಎಂದು ತಿಳಿಯಬೇಕು. ಕೃಷ್ಣನ ಎಲ್ಲ ಸ್ವಯಂ ವಿಸ್ತರಣೆಗಳಿಗೂ ಸಂಬಂಧಿಸಿದ ಐಶ್ವರ್ಯಗಳು ಅಂದ್ರೆ ಅವನ ವಿಸ್ತರಣೆಗಳು, ಏನೋ ಐಶ್ವರ್ಯಗಳನ್ನು ಹೊಂದಿವೆಯೋ ಅವು ಕೂಡ ಕೃಷ್ಣನಿಂದಲೇ ಅನುಗ್ರಹಿಸಲ್ಪಟ್ಟಿವೆ. ಆದ್ದರಿಂದ ಕೃಷ್ಣನೇ ಪ್ರತಿಯೊಬ್ಬರಿಗೂ ಮೂಲ ಆಕರ ಮತ್ತು ಆಶ್ರಯ. ಬೇರೆ ಆಶ್ರಯ ಇಲ್ಲ, ಬೇರೆ ಮಾರ್ಗ ಇಲ್ಲ. ಕೃಷ್ಣನೇ ಎಲ್ಲರಿಗೂ ಆಶ್ರಯ, ಕೃಷ್ಣನೇ ಎಲ್ಲದಕ್ಕೂ ಆಕರ, ಮೂಲ ಆಕರ. ಸೌಂದರ್ಯ, ದೈನ್ಯ, ಕರುಣೆ, ಕೀರ್ತಿ, ತಾಳ್ಮೆ ಮತ್ತು ಬುದ್ಧಿಶಕ್ತಿಯಲ್ಲಿ ಪ್ರವೀಣತೆ, ಇವುಗಳೆಲ್ಲ ಕೃಷ್ಣನಲ್ಲಿ ಅಭಿವ್ಯಕ್ತಗೊಂಡಿವೆ ಈ ಗುಣಗಳು. ಆದರೆ ಇವುಗಳಲ್ಲದೆ ಸನ್ನಡತೆ, ಮೃದುತ್ವ ಮತ್ತು ಔದಾರ್ಯಗಳೇ ಮೊದಲಾದ ಇತರ ಗುಣಗಳು ಕೃಷ್ಣನಲ್ಲಿವೆ. ಅಲ್ಲದೆ ಅವನು ಇಡೀ ಜಗತ್ತಿನ ಕ್ಷೇಮಾಭಿವೃದ್ಧಿಯನ್ನು ನೋಡಿಕೊಳ್ಳುತ್ತಾನೆ. ಈ ಎಲ್ಲಾ ಗುಣಗಳು ನಾರಾಯಣಂತಹ ವಿಸ್ತರಣೆಗಳಲ್ಲಿ ಕಂಡು ಬರುವುದಿಲ್ಲ. ಸೌಂದರ್ಯ, ದೈನ್ಯ, ಕರುಣೆ, ಕೀರ್ತಿ, ತಾಳ್ಮೆ, ಬುದ್ಧಿಶಕ್ತಿಯಲ್ಲಿ ಪ್ರವೀಣತೆ, ಇವೆಲ್ಲವೂ ಕೃಷ್ಣನಲ್ಲಿದೆ. ಅಲ್ಲದೆ ಸನ್ನಡತೆ, ಮೃದುತ್ವ, ಔದಾರ್ಯಗಳೂ ಇವೆ. ಅಲ್ಲದೆ ಅವನು ಇಡೀ ಜಗತ್ತಿನ ಕ್ಷೇಮಾಭಿವೃದ್ಧಿಯನ್ನು ನೋಡ್ಕೋತಾ ಇದ್ದಾನೆ. ಎಲ್ಲಾ ಗುಣಗಳು ನಾರಾಯಣಂತ ವಿಸ್ತರಣೆಗಳಲ್ಲಿ ಕಂಡು ಬರುವುದಿಲ್ಲ. ಎಲ್ಲಾ ಗುಣಗಳು ಸ್ವಲ್ಪ ಸ್ವಲ್ಪ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆ ರೀತಿ. ಇಲ್ಲಿ ಹೇಳ್ತಾ ಇದ್ರೆ ಸೌಂದರ್ಯ, ದೈನ್ಯ, ಕರುಣೆ, ಕೀರ್ತಿ, ತಾಳ್ಮೆ ಮತ್ತು ಬುದ್ಧಿಶಕ್ತಿಯಲ್ಲಿ ಪ್ರವೀಣತೆ, ಉಜ್ವಲ ಗುಣಗಳು. ಇವು ನಾರಾಯಣನ ರೂಪದಲ್ಲಿ ಪ್ರದರ್ಶಿತವಾದರೆ ಅವು ಕೃಷ್ಣನ ಅನುಗ್ರಹ ಎಂದು ಶ್ರೀಲ ಭಕ್ತಿ ವಿನೋದ ಠಾಕೂರರು ಸೂಚಿಸುತ್ತಾರೆ. ಸನ್ನಡತೆ, ಮೃದುತ್ವ ಮತ್ತು ಔದಾರ್ಯಗಳು ಕೃಷ್ಣನಲ್ಲಿ ಮಾತ್ರ ಕಂಡು ಬರುತ್ತವೆ. ಇಡೀ ಜಗತ್ತಿನ ಕ್ಷೇಮಾಭಿವೃದ್ಧಿ ಕಾರ್ಯವನ್ನು ಕೃಷ್ಣನ್ ಮಾತ್ರ ನೋಡಿಕೊಳ್ಳುತ್ತಾನೆ. ಕೃಷ್ಣನ್ ಮಾತ್ರ ನೋಡ್ಕೋತಾನೆ ಅಂದ್ರೆ ಅವನ ಆದೇಶದ ಮೇರೆಗೆ ವಿಷ್ಣು ನೋಡ್ಕೋಬಹುದು. ಆದ್ರೆ ಅದರ ಮೂಲ ಇರೋದು ಕೃಷ್ಣನಲ್ಲಿ. ಎಷ್ಟು ಅದ್ಭುತವಾದ ಶ್ಲೋಕಗಳು ನೋಡಿ ಅಲ್ಲ. ಇದು ರಸ. ಕೃಷ್ಣನ್ ನೋಡಿದ ಮೇಲೆ ಬಗೆ ಬಗೆಯ ಜನರು ತಮ್ಮ ಕಣ್ಣು ಮಿಟಿಕಿಸುವಿಕೆಯನ್ನು ನಿಂದಿಸಿದರು.
ಕಣ್ಣು ಮಿಟುಕ್ತಾ ಇರೋದು ಅದನ್ನ ನಿಂದಿಸ್ತಾ ಇದ್ದಾರೆ. ವಿಶೇಷವಾಗಿ ವೃಂದಾವನದಲ್ಲಿ ಕಣ್ಣುಗಳಿಗಿರುವ ಈ ದೋಷಕ್ಕಾಗಿ ಎಲ್ಲಾ ಗೋಪಿಯರು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ದೂಷಿಸಿದರು. ಅನಂತರ ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತದಿಂದ ಕೆಲವು ಶ್ಲೋಕಗಳನ್ನು ಹಾಡಿ ಅವುಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು. ಹೀಗೆ ಅವರು ಅಮಿತ ಸಂತೋಷದಿಂದ ದಿವ್ಯ ಮಾಧುರ್ಯದ ಸವಿಯನ್ನು ಆಸ್ವಾದಿಸಿದರು. ನೋಡಿ, ಇವಾಗ ಈ ಶ್ಲೋಕಗಳನ್ನ ಓದ್ತಿರುವಾಗಲೇ ನಮ್ಗೆ ಎಷ್ಟೊಂದು ಆನಂದ ಬರ್ತಾ ಇದೆ. ಇದು ಅಮಿತ ಸಂತೋಷವನ್ನ ನೀಡುವಂಥದ್ದು. ಅಮಿತ ಸಂತೋಷದಿಂದ ದಿವ್ಯ ಮಾಧುರ್ಯದ ಒಂದು ಸವಿಯನ್ನು ಅವರು ಆಸ್ವಾದಿಸಿದ್ರು. ಯಾಕಂದ್ರೆ ಅವರು ಕೃಷ್ಣನನ್ನ ಆ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಮಧುರ ಭಾವದಿಂದ ನೋಡ್ತಾ ಇದ್ದಾರೆ. ನಾವು ಈಗ ಸದ್ಯಕ್ಕೆ ನಮ್ಮ ಭಾವ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ವರ್ಣನೆಯನ್ನ ಮಾಡ್ತಿರುವಾಗ, ಕೃಷ್ಣನ ಗುಣಗಳ ವರ್ಣನೆಯನ್ನ ಮಾಡ್ತಿರುವಾಗ ಅದು ಮಾಧುರ್ಯ ರಸದ ಒಂದು ಭಾವ. ಪ್ರಭು ಕೃಷ್ಣನ ಕಾಂತಿಯುಕ್ತವಾದ ಮುಖದ ಸೌಂದರ್ಯ ಮತ್ತು ಅವನ ಕಿವಿಗಳಲ್ಲಿ ತೂಗಾಡುವ ಮಕರ ಕುಂಡಲಗಳ ಸೌಂದರ್ಯವನ್ನು ಆಸ್ವಾದಿಸುವುದು ಎಲ್ಲಾ ಸ್ತ್ರೀ ಪುರುಷರಿಗೆ ಅಭ್ಯಾಸವಾಗಿತ್ತು. ಈ ಸ್ತ್ರೀಯರಿಗೆ ಅಲ್ಲ, ಸ್ತ್ರೀ ಪುರುಷರಿಗೆ. ಅವನ ಸುಂದರ ಆಕಾರ, ಅವನ ಕಪೋಲಗಳು ಮತ್ತು ಅವನ ವಿಲಾಸ ಭರಿತ ಮಂದಹಾಸ ಎಲ್ಲಾ ಸೇರಿ ನೋಡುಗರ ಕಣ್ಣಿಗೆ ನಿತ್ಯೋತ್ಸವವಾಗಿತ್ತು. ವಿಲಾಸಭರಿತ ಮಂದಹಾಸ, ಅಂತಹ ಸೌಂದರ್ಯವನ್ನು ಆಸ್ವಾದಿಸಲು ಕಣ್ಣಿನ ಮಿಟುಕು ಒಂದು ಅಡ್ಡಿಯಾಗಿತ್ತು. ಈ ಕಾರಣದಿಂದ ಸ್ತ್ರೀ ಪುರುಷರು ಸೃಷ್ಟಿಕರ್ತನಾದ ಬ್ರಹ್ಮನ ವಿಷಯದಲ್ಲಿ ಬಹಳ ಕುಪಿತರಾಗಿದ್ದರು. 9ನೇ ಸ್ಕಂದ ಭಾಗವತ. ಓ ಕೃಷ್ಣ, ಹಗಲಿನಲ್ಲಿ ನೀನು ಕಾಡಿಗೆ ಹೋದಾಗ ಸುಂದರ ಗುಂಗುರು ಕೂದಲಿನಿಂದ ಆವೃತವಾದ ನಿನ್ನ ಮಧುರವಾದ ಮುಖವನ್ನು ನೋಡದೆ ಅರ್ಧ ಕ್ಷಣ ಕೂಡ ನಮ್ಮ ಪಾಲಿಗೆ ಒಂದು ಯುಗದಷ್ಟು ದೀರ್ಘವಾಗುತ್ತದೆ. ನಿನ್ನನ್ನು ನೋಡುವ ನಮ್ಮ ಕಣ್ಣುಗಳಿಗೆ ರೆಪ್ಪೆಗಳನ್ನು ಕೊಟ್ಟಿರುವ ಸೃಷ್ಟಿಕರ್ತನು ಒಬ್ಬ ಮೂರ್ಖ ಎಂದು ನಾವು ಪರಿಗಣಿಸುತ್ತೇವೆ. ಹೇಳ್ತಾ ಇದ್ರೆ ಒಂದು ಕ್ಷಣ ಕೂಡ ನಮ್ಗೆ, ಅರ್ಧ ಕ್ಷಣ ಕೂಡ ನಮ್ಮ ಪಾಲಿಗೆ ಒಂದು ಯುಗದಷ್ಟು ದೀರ್ಘ. ನೀನಿಲ್ದೆ, ನಿನ್ನ ದರ್ಶನ ಇಲ್ದೆ, ನಿನ್ನನ್ನು ನೋಡೋ ಭಾಗ್ಯ ಇಲ್ಲದೆ, ಆ ಸಮಯದಲ್ಲೂ ನಮ್ಮ ಕಣ್ಣುಗಳು ಮಿಟುಕ್ತಾ ಇರೋದು ಸೃಷ್ಟಿಕರ್ತ ಮೂರ್ಖ ಅನ್ನೋದನ್ನ ತೋರಿಸ್ತಾ ಇದೆ ಅಂತ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ವೇದ ಮಂತ್ರವಾದ ಕಾಮ ಗಾಯತ್ರಿಗೆ ಅನುರೂಪನಾಗಿದ್ದಾನೆ. ಅನುರೂಪ, ಓಕೆ. ಈ ಮಂತ್ರವು 24 ಅಕ್ಷರಗಳಿಂದ ರಚಿತವಾಗಿದೆ. ಕಾಮಗಾಯತ್ರಿ ಈ ಅಕ್ಷರಗಳನ್ನು ಕೃಷ್ಣನಲ್ಲಿ ಉದಯಿಸುವ ಚಂದ್ರರಿಗೆ ಹೋಲಿಸಲಾಗಿದೆ. ಹೀಗೆ 3 ಲೋಕಗಳು ಕಾಮನೆಯಿಂದ ತುಂಬಿವೆ. ಕೃಷ್ಣನ ಮುಖವು ಎಲ್ಲ ಚಂದ್ರರುಗಳ ರಾಜ. ಅವನ ದೇಹವೇ ಸಿಂಹಾಸನ. ಹೀಗೆ ರಾಜನು ಚಂದ್ರರುಗಳ ಸಮಾಜವನ್ನು ಆಳುತ್ತಾನೆ. ಕೃಷ್ಣನ 2 ಕೆನ್ನೆಗಳು ರತ್ನಗಳಂತೆ ಹೊಳೆಯುತ್ತಿದ್ದವು. ಅವೆರಡೂ ಪೂರ್ಣ ಚಂದ್ರನಂತಿದ್ದವು. ಅವನ ಹಣೆಯು ಅರ್ಧ ಚಂದ್ರನಂತಿತ್ತು. ಆ ಹಣೆಯ ಮೇಲಿದ್ದ ಗಂಧದ ಬೊಟ್ಟು ಪೂರ್ಣಚಂದ್ರನಂತಿತ್ತು. ನೋಡಿ, ಕೃಷ್ಣನ ಗಂಧದ ಬೊಟ್ಟು ಪೂರ್ಣ ಚಂದ್ರ. ನಮ್ ತರ ತಿಲಕ ಇಟ್ಕೊಳ್ಳಲ್ಲ ಅವನು. ಯಾರೋ ಕೇಳ್ತಾ ಇದ್ರು, ನಮ್ಮ ದೇವಸ್ಥಾನಗಳಲ್ಲಿ ಯಾಕೆ ನಾವು ಕೃಷ್ಣನಿಗೆ ತಿಲಕವನ್ನ ಇಡ್ತೀವಿ ಅಂತ. ಅದು ಗೊತ್ತಿಲ್ಲ ನನಗೆ ಯಾಕೆ ಅಂತ. ಆದ್ರೆ ಇಲ್ಲಿ ವರ್ಣನೆ ಬೊಟ್ಟು ಪೂರ್ಣ ಚಂದ್ರನಂತಿತ್ತು. ಇನ್ನೊಂದ್ ಕಡೆ ಎಲ್ಲೋ ಹಾಕಿದ್ರು ಅವನು ಅರ್ಧ ಚಂದ್ರನಂತೆ ಹಾಕೊಂತಾರೆ ಅಂತ. ಬೇರೆ ಬೇರೆ ದಿನ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ತರ ಅವನು ಗಂಧವನ್ನು ಇಟ್ಕೋಬಹುದು. ಅವನ ಕೈ ಬೆರಳ ಉಗುರುಗಳು ಅನೇಕ ಪೂರ್ಣ ಚಂದ್ರರಂತಿವೆ. ಕೈ ಬೆರಳುಗಳ ಉಗುರುಗಳು ಅವು ಅವನ ಕೈಯಲ್ಲಿರುವ ಕೊಳಲಿನ ಮೇಲೆ ನರ್ತನ ಮಾಡುತ್ತವೆ. ನರ್ತನ, ಅವುಗಳ ಹಾಡು ಆ ಕೊಳಲಿನ ಇಂಪಾದ ಧ್ವನಿಯಾಗಿದೆ. ಅವನ ಕಾಲ್ಬೆರಳ ಉಗುರುಗಳು ಕೂಡ ಅನೇಕ ಪೂರ್ಣ ಚಂದ್ರರಂತಿವೆ. ಅವು ನೆಲದ ಮೇಲೆ ನರ್ತಿಸುತ್ತವೆ. ನೆಲದ ಮೇಲೆ, ಚಪ್ಪಲಿ ಮೇಲೆ ಅಲ್ಲ, ನೆಲದ ಮೇಲೆ. ಯಾಕಂದ್ರೆ ಕೃಷ್ಣನ್ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾನೆ. ಅವನ ಕಾಲ್ಗೆಜ್ಜೆಗಳ ಗಿಲಿಗಿಲಿ ಶಬ್ದವೇ ಅವುಗಳ ಹಾಡಾಗಿದೆ. ಕೃಷ್ಣನ ಮುಖವು ಅನುಭೋಕ್ತೃವಾದ ರಾಜನಿದ್ದಂತೆ. ಪೂರ್ಣ ಚಂದ್ರನಂತಿರುವ ಆ ಮುಖವು ಅವನ ಮಕರ ಕುಂಡಲಗಳನ್ನು, ಕಮಲ ನಯನಗಳನ್ನು ನರ್ತಿಸುವಂತೆ ಮಾಡುತ್ತದೆ. ಅವನ ಹುಬ್ಬುಗಳು ಬಿಲ್ಲಿನಂತಿವೆ, ಕಣ್ಣುಗಳು ಬಾಣಗಳಂತಿವೆ. ಅವನ ಕಿವಿಗಳು ಆ ಬಿಲ್ಲಿನ ದಾರದ ಮೇಲೆ ಕುಳಿತಿವೆ. ಅವನ ಕಣ್ಣುಗಳು ಕಿವಿಗಳವರೆಗೆ ವಿಸ್ತರಿಸಿದಾಗ ಗೋಪಿಯರ ಹೃದಯಗಳನ್ನು ಛೇದಿಸುತ್ತಾನೆ.
ಕಣ್ಣುಗಳು ಕಿವಿಗಳ ವರೆಗೆ ವಿಸ್ತರಿಸಿದಾಗ ಅಂದ್ರೆ ನಕ್ಕದಾಗ ಆ ರೀತಿ ಗೋಪಿಯರ ಹೃದಯಗಳನ್ನು ಛೇದಿಸುತ್ತಾನೆ. ಅವನ ಮುಖದ ಮೇಲಿರುವ ನರ್ತನದ ಲಕ್ಷಣಗಳು ಇತರ ಎಲ್ಲ ಪೂರ್ಣ ಚಂದ್ರರನ್ನು ಮೀರಿಸುತ್ತವೆ. ಹೀಗಾಗಿ ಪೂರ್ಣ ಚಂದ್ರರ ಮಾರುಕಟ್ಟೆ ಸ್ಥಳವನ್ನು ವಿಸ್ತರಿಸುತ್ತವೆ. ಅಮೂಲ್ಯವಾಗಿದ್ದರೂ ಕೃಷ್ಣನ ಮುಖವೆಂಬ ಅಮೃತವನ್ನು ಎಲ್ಲರಿಗೂ ವಿತರಿಸಲಾಗುತ್ತದೆ. ಅಮೂಲ್ಯವಾಗಿದ್ದರು, ಅತ್ಯಮೂಲ್ಯವಾಗಿದ್ದರು ಎಲ್ಲರಿಗೂ ಇದನ್ನ ಫ್ರೀಯಾಗೆ ವಿತರಿಸಲಾಗ್ತಾ ಇದೆ. ಕೆಲವರು ಅವನ ಮಧುರ ಹಾಸಗಳೆಂಬ ಚಂದ್ರ ಕಿರಣಗಳನ್ನು ಕೊಳ್ಳುತ್ತಾರೆ, ಇತರರು ಅವನ ಅಧರ ಅಮೃತವನ್ನು ಕೊಳ್ಳುತ್ತಾರೆ. ಹರೇ ಕೃಷ್ಣ. ಅಮೌಲ್ಯ, ಅದು ಅಮೂಲ್ಯ ಅಲ್ಲ, ಅಲ್ಲಿ ಬರ್ದದ್ದು ಅಮೌಲ್ಯ. ಅಂದ್ರೆ ಮೌಲ್ಯವಿಲ್ಲ ಅಂತ. ಬೆಲೆ ಇಲ್ಲದೆ ಇರುವಂತದ್ದು ಅಂತ. ಅವನ ಮಧುರ ಹಾಸಗಳೆಂಬ ಚಂದ್ರ ಕಿರಣಗಳನ್ನು ಕೊಳ್ಳುತ್ತಾರೆ, ಇತರರು ಅವನ ಅಧರ ಅಮೃತವನ್ನು ಕೊಳ್ಳುತ್ತಾರೆ. ಹೀಗೆ ಅವನು ಎಲ್ಲರನ್ನೂ ಆಪ್ಯಾಯಮಾನಗೊಳಿಸುತ್ತಾನೆ. ಕೃಷ್ಣನಿಗೆ 2 ವಿಶಾಲವಾದ ಅರುಣ ವರ್ಣದ ಕಣ್ಣುಗಳಿವೆ. ಅರುಣ ವರ್ಣ, ಇದೊಂದು ಹೊಸ ವರ್ಣ. ಇವು ರಾಜನ ಮಂತ್ರಿಗಳು. ಇವು ಸುಂದರ ಕಣ್ಣುಗಳಿರುವ ಮನ್ಮಥನ ಗರ್ವವನ್ನು ಕುಗ್ಗಿಸುತ್ತವೆ. ಕೃಷ್ಣನ ಕಣ್ಣುಗಳ ಸೌಂದರ್ಯ. ಸಂಪೂರ್ಣ ಸುಖದಿಂದ ಕೂಡಿರುವ ಗೋವಿಂದನ ಆ ಮುಖವು ಸೌಂದರ್ಯದ ಲೀಲೆಗಳ ಸದನವಾಗಿದೆ. ಅದು ಪ್ರತಿಯೊಬ್ಬರ ಕಣ್ಣುಗಳಿಗೂ ಬಹಳ ಮುದವನ್ನು ನೀಡುತ್ತದೆ. ವ್ಯಕ್ತಿಯು ಭಕ್ತಿ ಸೇವೆಯಿಂದ ಪುಣ್ಯ ಕಾರ್ಯಗಳ ಫಲವನ್ನು ಪಡೆದು ಪ್ರಭು ಕೃಷ್ಣನ ಮುಖದರ್ಶನವನ್ನು ಮಾಡಿದರೆ ಕೇವಲ 2 ಕಣ್ಣುಗಳಿಂದ ಏನನ್ನು ತಾನೇ ಆಸ್ವಾದಿಸಬಲ್ಲ. 2 ಕಣ್ಣುಗಳಿಂದ ಏನನ್ನು ಆಸ್ವಾದಿಸಕ್ಕಾಗತ್ತೆ? 2 ಕಣ್ಣು ಹೇಗೆ ಸಾಕಾಗತ್ತೆ? ಕೃಷ್ಣನ ಅಮೃತೋಪಮವಾದ ಮುಖವನ್ನು ನೋಡಿ ಅವನ ಲೋಭ ಮತ್ತು ತೃಷ್ಣೆಗಳು ಇಮ್ಮಡಿಯಾಗುತ್ತವೆ. ಆ ಅಮೃತವನ್ನು ಯಥೇಚ್ಛವಾಗಿ ಕುಡಿಯಲು ಅಸಮರ್ಥನಾಗಿ ಅವನು ಬಹಳ ಅಸಂತುಷ್ಟನಾಗುತ್ತಾನೆ. 2ಕ್ಕಿಂತ ಹೆಚ್ಚು ಕಣ್ಣುಗಳನ್ನು ಕೊಟ್ಟಿಲ್ಲದ ಸೃಷ್ಟಿಕರ್ತನ ನಿಂದಿಸುತ್ತಾನೆ. ಇದು ಕೃಷ್ಣ ಪ್ರೇಮದ ಹಂತ. ಯಾವಾಗ ಕೃಷ್ಣನ ದರ್ಶನ ಆಗುತ್ತೋ ಭಕ್ತನಿಗೆ 2 ಕಣ್ಣುಗಳು ಸಾಲೋದಿಲ್ಲ. ಸಹಸ್ರಾರು ಕಣ್ಣುಗಳು ಬೇಕು ಅಂತ ಭಕ್ತ ಅಪೇಕ್ಷೆ ಪಡ್ತಾನೆ. ಯಾಕಂದ್ರೆ ಆ ಸೌಂದರ್ಯವನ್ನ ಕುಡಿಯೋಕ್ ಸಾಧ್ಯ ಇಲ್ಲ 2 ಕಣ್ಣುಗಳಿಂದ. ನೀ ಎಲ್ಲಿ ನೋಡೋದು, ಯಾವ ಭಾಗವನ್ನ ನೋಡುದು, ಎಲ್ಲಿ ನೋಡಿದ್ರು ಅಮೃತ. 2 ಕಣ್ಣಿರುವಾಗ ಮೇಲ್ ನೋಡ್ಬೋದು, ಆಮೇಲೆ ಹಿಂಗ್ ನೋಡ್ಬೋದು, ಹಂಗ್ ನೋಡ್ಬೋದು, ಕೆಳಗಡೆ ಆಗೋದಿಲ್ಲ. ತುಂಬಾ ಇದೆ. ಇಲ್ಲ ಕೃಷ್ಣನ ಮುಖದರ್ಶನ ಮಾಡಿದವರು ಈ ರೀತಿಯಲ್ಲಿ ಅಸಂತುಷ್ಟನಾದ ಮೇಲೆ ಸೃಷ್ಟಿಕರ್ತನು ಏಕೆ ನನಗೆ 1,00,000 ಕೋಟಿ ಕಣ್ಣುಗಳನ್ನು ಕೊಟ್ಟಿಲ್ಲ, ಏಕೆ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ? 2 ಕಣ್ಣುಗಳಿಗೆ ಮಿಟಿಕಿಸುವುದನ್ನು ಕೊಟ್ಟು ಅಡಚಣೆ ಉಂಟು ಮಾಡಿದ್ದಾನೆ. ಇದರಿಂದ ನನಗೆ ಕೃಷ್ಣನ ಮುಖವನ್ನು ಒಂದೇ ಸಮನೆ ನೋಡಲು ಅಡ್ಡಿಯಾಗುತ್ತದೆ ಎಂದು ಯೋಚಿಸುತ್ತಾನೆ. ಹೀಗೆ ಅವನು ನೀರಸ ತಪೋಧನನಾದ ಸೃಷ್ಟಿಕರ್ತನನ್ನು ದೂಷಿಸುತ್ತಾನೆ. ಸೃಷ್ಟಿಕರ್ತನು ಕೇವಲ ಜಡ ನಿರ್ಮಾಪಕ. ಯಾವುದನ್ನು ಹೇಗೆ ಸೃಷ್ಟಿಸಬೇಕು ಮತ್ತು ಸೂಕ್ತ ಸ್ಥಿತಿಯಲ್ಲಿ ಹೇಗೆ ಇರಿಸಬೇಕೆಂಬುದು ಅವನಿಗೆ ಗೊತ್ತಿಲ್ಲ. ಸೃಷ್ಟಿಕರ್ತನು ಹೇಳುತ್ತಾನೆ, ಕೃಷ್ಣನ ಸುಂದರ ಮುಖವನ್ನು ನೋಡುವವನಿಗೆ 2 ಕಣ್ಣುಗಳಿರಲಿ. ಸೃಷ್ಟಿಕರ್ತನೆಂದು ಸೋಗು ಹಾಕುವ ಈ ವ್ಯಕ್ತಿಯ ಅವಿಚಾರವನ್ನಾದರೂ ನೋಡಿ. ಸೃಷ್ಟಿಕರ್ತ ಹೇಳ್ತಾನೆ 2 ಕಣ್ಣು ಸಾಕು ಅಂತ, ಭಕ್ತ ಹೇಳ್ತಾ ಇದ್ದಾನೆ ನೋಡಿ ಅವನು ಅವಿಚಾರ. ಸೃಷ್ಟಿಕರ್ತನು ನನ್ನ ಸಲಹೆಯನ್ನು ತೆಗೆದುಕೊಳ್ಳುವ ಹಾಗಿದ್ದರೆ ಕೃಷ್ಣನ ಮುಖವನ್ನು ನೋಡಲು ಬಯಸುವವನಿಗೆ ಕೋಟ್ಯಾಂತರ ಕಣ್ಣುಗಳನ್ನು ಕೊಡಬೇಕು. ಸೃಷ್ಟಿಕರ್ತನು ನನ್ನ ಈ ಸಲಹೆಯನ್ನು ಅಂಗೀಕರಿಸುವಂತಿದ್ದರೆ ಅವನು ತನ್ನ ಕೆಲಸ ಮಾಡಲು ಯೋಗ್ಯ ಎಂದು ನಾನು ಹೇಳುತ್ತೇನೆ. ಈ ಕೃಷ್ಣನ ದಿವ್ಯ ರೂಪವನ್ನು ಒಂದು ಸಾಗರಕ್ಕೆ ಹೋಲಿಸಲಾಗಿದೆ. ಒಂದು ವಿಶಿಷ್ಟವಾದ ಅಸಾಧಾರಣವಾದ ದೃಶ್ಯವೆಂದರೆ ಆ ಸಾಗರದ ಮೇಲೆ ಇರುವ ಚಂದ್ರ, ಅಂದರೆ ಶ್ರೀಕೃಷ್ಣನ ಮುಖ. ಅದಕ್ಕಿಂತಲೂ ಅಸಾಧಾರಣವಾದ ದೃಶ್ಯವೆಂದರೆ ಅವನ ಮುಗುಳನಗೆ. ಅದು ಸಿಹಿಗಿಂತಲೂ ಸಿಹಿಯಾದದ್ದು. ಅದು ಬೆಳದಿಂಗಳ ಹೊಳೆಯುವ ಕಿರಣಗಳಂತಿದೆ.
ಸನಾತನ ಗೋಸ್ವಾಮಿಯವರೊಡನೆ ಈ ಸಂಗತಿಗಳನ್ನು ಕುರಿತು ಮಾತನಾಡುತ್ತಿರುವಾಗ ಚೈತನ್ಯ ಮಹಾಪ್ರಭುಗಳು ಒಂದಾದ ಮೇಲೆ ಒಂದು ಸಂಗತಿಯನ್ನು ಜ್ಞಾಪಿಸಿಕೊಳ್ಳಲು ಪ್ರಾರಂಭಿಸಿದರು. ಪ್ರೇಮಾವೇಶದಲ್ಲಿ ಕೈಗಳನ್ನು ಚಲಿಸುತ್ತಾ ಅವರು ಒಂದು ಶ್ಲೋಕವನ್ನು ಹಾಡಲಾರಂಭಿಸಿದರು. ಓ ನನ್ನ ಪ್ರಭುವೇ, ಕೃಷ್ಣನ ದಿವ್ಯ ದೇಹವು ಬಹಳ ಮಧುರ, ಅವನ ಮುಖವು ಅವನ ದೇಹಕ್ಕಿಂತ ಮಧುರ. ಆದರೆ ಜೇನಿನ ಸೌರಭವನ್ನುಳ್ಳ ಅವನ ಮೃದುವಾದ ಮುಗುಳ್ ನಗೆಯು ಇನ್ನೂ ಹೆಚ್ಚು ಮಧುರ. ನನ್ನ ಪ್ರೀತಿಯ ಸನಾತನರೇ, ಕೃಷ್ಣನ ವ್ಯಕ್ತಿತ್ವದ ಮಾಧುರ್ಯವು ಒಂದು ಅಮೃತದ ಸಾಗರದಂತಿದೆ. ನನ್ನ ಮನಸ್ಸಿಗೆ ಸನ್ನಿಪಾತದ ರೋಗ ತಟ್ಟಿದ್ದರೂ ಆ ಸಂಪೂರ್ಣ ಸಾಗರವನ್ನೇ ಕುಡಿಯಲು ಬಯಸುತ್ತೇನೆ. ಆದರೆ ದಬ್ಬಾಳಿಕೆ ವೈದ್ಯನು ಒಂದು ಹನಿಯನ್ನು ಕುಡಿಯಲು ನನಗೆ ಅವಕಾಶ ಕೊಡುವುದಿಲ್ಲ. ಕೃಷ್ಣನ ದೇಹವು ಆಕರ್ಷಕ ಲಕ್ಷಣಗಳ ಒಂದು ನಗರ. ಅದು ಸಿಹಿಗಿಂತ ಸಿಹಿಯಾಗಿದೆ. ಅವನ ಮುಖವು ಚಂದ್ರನಂತಿದ್ದು ಇನ್ನೂ ಹೆಚ್ಚು ಸಿಹಿಯಾಗಿದೆ. ಚಂದ್ರನಂತಹ ಮುಖದ ಮೇಲಿನ ಪರಮೋನ್ನತ ಸಿಹಿಯ ಮುಗುಳ ನಗೆಯು ಬೆಳುದಿಂಗಳಿನ ಕಿರಣಗಳಂತಿದೆ. ಕೃಷ್ಣನ ಮಂದಹಾಸದ ಸೌಂದರ್ಯವು ಎಲ್ಲದಕ್ಕಿಂತ ಅತ್ಯಂತ ಮಧುರವಾದ ಲಕ್ಷಣವಾಗಿದೆ. ಪೂರ್ಣ ಚಂದ್ರನಂತಿರುವ ಅವನ ಮಂದಹಾಸವು ಗೋಲೋಕ ವೃಂದಾವನ, ವೈಕುಂಠಗಳ ಆಧ್ಯಾತ್ಮಿಕ ಆಕಾಶ ಮತ್ತು ಐಹಿಕ ಜಗತ್ತಾದ ದೇವಿ ಧಾಮ ಹೀಗೆ 3 ಲೋಕಗಳಾದ್ಯಂತ ತನ್ನ ಕಿರಣಗಳನ್ನು ಪಸರಿಸುತ್ತದೆ. ಹೀಗೆ ಕೃಷ್ಣನ ಕಾಂತಿ ಪೂರ್ಣವಾದ ಸೌಂದರ್ಯವು ಎಲ್ಲಾ ದಶ ದಿಕ್ಕುಗಳಿಗೂ ಹಬ್ಬುತ್ತದೆ. ಅವನ ಮಂದಹಾಸ ಮತ್ತು ಸುಗಂಧ ಭರಿತ ಕಾಂತಿಯನ್ನು ಕರ್ಪೂರಕ್ಕೆ ಹೋಲಿಸಲಾಗಿದೆ. ಅದು ಅವನ ತುಟಿಗಳ ಮಾಧುರ್ಯವನ್ನು ಪ್ರವೇಶಿಸುತ್ತದೆ. ಮಾಧುರ್ಯವು ರೂಪಾಂತರಗೊಂಡು ಅವನ ಕೊಳಲಿನ ರಂಧ್ರಗಳ ಮೂಲಕ ಧ್ವನಿ ಕಂಪನಗಳಾಗಿ ಆಕಾಶದ ಅವಕಾಶವನ್ನು ಪ್ರವೇಶಿಸುತ್ತದೆ. ಕೃಷ್ಣನ ಕೊಳಲಿನ ನಾದವು 4 ದಿಕ್ಕುಗಳಲ್ಲೂ ಹಬ್ಬುತ್ತದೆ. ಕೃಷ್ಣನು ಈ ಲೋಕದೊಳಗೆ ತನ್ನ ಕೊಳಲನ್ನು ನುಡಿಸಿದರೂ ಅದರ ನಾದವು ಬ್ರಹ್ಮಾಂಡದ ಆವರಣವನ್ನು ಭೇದಿಸಿ ಆಧ್ಯಾತ್ಮಿಕ ಆಕಾಶಕ್ಕೆ ಹೋಗುತ್ತದೆ. ಹೀಗೆ ಅದರ ನಾದ ಕಂಪನವು ಎಲ್ಲಾ ನಿವಾಸಿಗಳ ಕಿವಿಗಳನ್ನು ಪ್ರವೇಶಿಸುತ್ತದೆ. ಅದು ವಿಶೇಷವಾಗಿ ಗೋಲೋಕ ವೃಂದಾವನ ಧಾಮವನ್ನು ಪ್ರವೇಶಿಸಿ ಬ್ರಜ ಭೂಮಿಯ ಯುವತಿಯರ ಮನಸ್ಸನ್ನು ಆಕರ್ಷಿಸುತ್ತದೆ ಮತ್ತು ಬಲಾತ್ಕಾರವಾಗಿ ಕೃಷ್ಣನ್ ಇರುವಲ್ಲಿಗೆ ಸೆಳೆದುಕೊಂಡು ಬರುತ್ತದೆ. ಕೃಷ್ಣನ ಕೊಳಲಿನ ನಾದವು ಬಹಳ ಆಕ್ರಮಣಶೀಲವಾದುದು. ಅದು ಎಲ್ಲಾ ಪತಿವ್ರತೆಯರ ವ್ರತವನ್ನು ಭಂಗಗೊಳಿಸುತ್ತದೆ. ದಿಟದಲ್ಲಿ ಅದು ಅವರನ್ನು ಪತಿಯಂದಿರ ತೊಡೆಗಳಿಂದ ಬಲಾತ್ಕಾರವಾಗಿ ಸೆಳೆಯುತ್ತದೆ. ವೃಂದಾವನದ ಬಡಪಾಯಿ ಯುವತಿಯರಿರಲಿ, ಅವನ ಕೊಳಲಿನ ನಾದವು ವೈಕುಂಠ ಲೋಕಗಳ ಭಾಗ್ಯ ದೇವತೆಯರನ್ನೂ ಆಕರ್ಷಿಸುತ್ತದೆ. ಅವನ ಕೊಳಲಿನ ನಾದವು ಅವರ ಪತಿಯಂದಿರ ಮುಂದೆಯೇ ಅವರ ಒಳ ಉಡುಪುಗಳ ಗಂಟುಗಳನ್ನು ಸಡಿಲಗೊಳಿಸುತ್ತದೆ. ಹೀಗೆ ಗೋಪಿಯರು ಬಲಾತ್ಕಾರದಿಂದ ಗೃಹ ಕೃತ್ಯಗಳನ್ನು ತ್ಯಜಿಸಿ ಕೃಷ್ಣನ ಮುಂದೆ ಬರುವಂತಾಗುತ್ತದೆ. ಈ ರೀತಿಯಲ್ಲಿ ಎಲ್ಲಾ ಸಾಮಾಜಿಕ ಶಿಷ್ಟಾಚಾರಗಳು, ನಾಚಿಕೆ ಮತ್ತು ಭಯ ಲುಪ್ತವಾಗಿ ಹೋಗುತ್ತವೆ. ಅವನ ಕೊಳಲಿನ ನಾದವು ಎಲ್ಲಾ ಸ್ತ್ರೀಯರೂ ನರ್ತಿಸುತ್ತದೆ. ಅವನ ಕೊಳಲಿನ ನಾದವು ಗೋಪಿಯರ ಕಿವಿಯಲ್ಲಿ ಗೂಡು ಮಾಡಿಕೊಂಡು ನೆಲೆಸಿದ ಹಕ್ಕಿಯಂತಿದೆ. ಅದು ಅಲ್ಲಿಯೇ ಪ್ರಧಾನವಾಗಿ ನೆಲೆಸಿ ಬೇರೆ ಯಾವ ಶಬ್ದವೂ ಕಿವಿಯನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತಿಲ್ಲ. ದಿಟದಲ್ಲಿ ಗೋಪಿಯರು ಬೇರೆ ಏನೂ ಕೇಳಲಾರರು, ಬೇರೆ ಯಾವುದರ ಬಗೆಗೂ ಮನಸ್ಸನ್ನು ಕೇಂದ್ರೀಕರಿಸಲಾರರು, ಸೂಕ್ತವಾದ ಉತ್ತರವನ್ನು ಕೊಡಲಾರರು. ಪ್ರಭು ಕೃಷ್ಣನ ಕೊಳಲಿನ ನಾದದ ಪರಿಣಾಮಗಳು ಹೀಗಿವೆ. ಮರಳಿ ಬಾಹ್ಯ ಪ್ರಜ್ಞೆಗೆ ಬಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಹೇಳಿದರು, ನಾನು ಏನು ಹೇಳಬೇಕೆಂದಿದ್ದೇನೋ ಅದನ್ನು ಹೇಳಿಲ್ಲ. ಪ್ರಭು ಕೃಷ್ಣನು ನಿಮ್ಮ ವಿಷಯದಲ್ಲಿ ಬಹಳ ಕರುಣಾಶಾಲಿಯಾಗಿದ್ದಾನೆ. ಏಕೆಂದರೆ ನನ್ನ ಮನಸ್ಸನ್ನು ದಿಗ್ಭ್ರಮೆಗೊಳಿಸಿ ಅವನು ತನ್ನ ವೈಯಕ್ತಿಕ ಐಶ್ವರ್ಯವನ್ನು, ಮಾಧುರ್ಯವನ್ನು ಅನಾವರಣಗೊಳಿಸಿದ್ದಾನೆ. ನಿಮ್ಮ ಅರಿವಿಗಾಗಿ ಅವನು ಇವೆಲ್ಲವನ್ನೂ ನನ್ನ ಮುಖಾಂತರ ನಿಮಗೆ ಶ್ರವಣ ಮಾಡಿಸಿದ್ದಾನೆ. ನಾನು ಹುಚ್ಚನಾದುದರಿಂದ ಒಂದು ಹೇಳುವ ಬದಲು ಇನ್ನೊಂದು ಹೇಳುತ್ತಿದ್ದೇನೆ. ಇದು ಏಕೆಂದರೆ ಪ್ರಭು ಕೃಷ್ಣನ ದಿವ್ಯ ಮಾಧುರ್ಯವೆಂಬ ಅಮೃತ ಸಾಗರದ ಅಲೆಗಳಲ್ಲಿ ನಾನು ಕೊಚ್ಚಿಕೊಂಡು ಹೋಗುತ್ತಿದ್ದೇನೆ. ಅನಂತರ ಚೈತನ್ಯ ಮಹಾಪ್ರಭುಗಳು ಒಂದು ಕ್ಷಣ ಮೌನವಾಗಿ ಉಳಿದರು. ಕೊನೆಗೆ ತಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಜೋಡಿಸಿಕೊಂಡು ಅವರು ಮತ್ತೆ ಸನಾತನ ಗೋಸ್ವಾಮಿಯವರೊಡನೆ ಮಾತನಾಡಲಾರಂಭಿಸಿದರು. ಚೈತನ್ಯ ಚರಿತಾಮೃತ ಈ ಅಧ್ಯಾಯದಲ್ಲಿನ ಕೃಷ್ಣನ ಮಾಧುರ್ಯವನ್ನು ಕುರಿತು ಶ್ರವಣ ಮಾಡುವ ಅವಕಾಶವು ಯಾರಿಗಾದರೂ ದೊರೆತರೆ ಅವನು ದೇವರ ಪ್ರೇಮವೆಂಬ ದಿವ್ಯಾನಂದ ಸಾಗರದಲ್ಲಿ ತೇಲಾಡಲು ಖಂಡಿತವಾಗಿಯೂ ಅರ್ಹನಾಗಿರುತ್ತಾನೆ. ಯಾರು ಕೃಷ್ಣನ ಈ ಮಾಧುರ್ಯವನ್ನು ಕುರಿತು ಶ್ರವಣ ಮಾಡುವ ಅವಕಾಶ ಸಿಕ್ಕಿದೆಯೋ ಅವರು ದೇವರ ಭಗವತ್ ಪ್ರೇಮದ ದಿವ್ಯಾನಂದ ಸಾಗರದಲ್ಲಿ ತೇಲಾಡಲು ಖಂಡಿತವಾಗಿಯೂ ಅರ್ಹನಾಗುತ್ತಾನೆ.
ಶ್ರೀಲ ರೂಪ ಮತ್ತು ಶ್ರೀ ರಘುನಾಥರ ಪದಚರದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ ಈ 21ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಚೈತನ್ಯ ಚರಿತಾಮೃತ ಕೀ ಜೈ, ಜಗದ್ಗುರು ಶ್ರೀಪಾದ ಕೀ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಹರೇ ಕೃಷ್ಣ. ಪ್ರಭು ನವಿಲುಗರಿ ಯಾಕೆ ಹಾಕ್ತಾರೆ ಪ್ರಭು? ನವಿಲುಗರಿನ ಯಾಕೆ ಹಾಕ್ತಾರೆ? ಆ ನವಿಲು